ಸಹಜವಾಗಿ ರಾಮನ ಶಾಸನವೇ ನಡೀತದೆ. ಯಾವ ಬಲಭದ್ರರು ಸಹ 9 ಜನ ಬಲಭದ್ರರು, 9 ಜನ ನಾರಾಯಣರು, 9 ಜನ ಪ್ರತಿನಾರಾಯಣರು, 24 ಜನ ತೀರ್ಥಂಕರರು, ಹಾಗೆ 24 ಜನ ಕಾಮದೇವರು, 11 ಜನ ರುದ್ರರು. ಇವರೆಲ್ಲರೂ ಸಹ ಮಹಾಪುರುಷರಾಗಿದ್ದಾರೆ. ಆದರೆ 9 ಜನ ಬಲಭದ್ರರಲ್ಲಿ ಯಾವ ಬಲಭದ್ರರು ಸಹ ರಾಜ್ಯಭಾರವನ್ನು ಮಾಡಲಿಲ್ಲ. ಬಲಭದ್ರ ಮತ್ತು ಅಂದ್ರೆ ನಾರಾಯಣ ಇವರು ಏನಾಗಿರ್ತಾರೆ, ಒಟ್ಟೊಟ್ಟಿಗೆ ಇರ್ತಾರೆ, ಯಾವಾಗ ಅಣ್ಣ ತಮ್ಮನಾಗಿರ್ತಾರೆ. ಆದ್ರೆ ಚಕ್ರವರ್ತಿ ರಾಜ್ಯವನ್ನೇ ಮಾಡ್ತಾರೆ. ವಿಶೇಷವಾಗಿ 9 ಜನರಲ್ಲಿ ರಾಮನ ಕಾಲದಲ್ಲಿ ರಾಮ ಬಲಭದ್ರನಾದಂಥವರು ರಾಜ್ಯವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ವಿಶೇಷವಾದಂತ ಪ್ರಭುತ್ವ, ವಿಶೇಷವಾದಂತ ಪ್ರಪಂಚದ ಮೇಲೆ ಆತನ ಅಸ್ತಿತ್ವ ಎಂದು ಆಗಿದ್ದು ಮುನಿಸುರನಾದ ತೀರ್ಥಂಕರ ಕಾಲದಲ್ಲಿ ರಾಮ ಅವರ ನಂತರ ಆತನು ರಾಜ್ಯಭಾರವನ್ನು ಮಾಡಿದ. ಆದರೆ ಇಂದಿಗೆ ಎಷ್ಟು ವರ್ಷಗಳು ಕಳೆಯಿತು, ಇಂದು ಸಹ ರಾಮನ ಉಲ್ಲೇಖವನ್ನು ಮಾಡ್ತಾರೆ, ರಾಮನ ಹೆಸರನ್ನು ಇಂದು ತೆಗೆದುಕೊಳ್ತಾರೆ, ಇಂದು ರಾಮಾಯಣದ ಉಲ್ಲೇಖವನ್ನು ಮಾಡ್ತಾರೆ. ಹಾಗೆ ವಿಭೀಷಣ ಕೇಳ್ತಾನೆ, ಸಕಲ ಭೂಷಣ ಮಹಾರಾಜರಿಗೆ ಆತನು ಕೇಳ್ತಾನೆ, ಅಂದ್ರೆ ಹೇ ಭಗವಂತರೇ, ಈ ರಾಮನು ಭವಾಂತರದಲ್ಲಿ ಅಂತ ಯಾವ ಪುಣ್ಯವನ್ನು ಮಾಡಿದ್ದನಿದ್ದ? ಭವಾಂತರದಲ್ಲಿ ಈ ರಾಮನು ಅಂತ ವಿಶೇಷವಾದಂತಹ ಪುಣ್ಯವನ್ನು ಯಾವುದನ್ನು ಮಾಡಿದ್ದಾತ? ಅದರ ಫಲಸ್ವರೂಪವಾಗಿ ಪ್ರಕಾರದ ಮಹತ್ವವನ್ನು ಪಡೆದಿದ್ದಾನೆ. ಯಾವಾಗ ಇವರು ದಂಡಕಾರಣ್ಯದಲ್ಲಿ ಇದ್ದರು, ಆಗ ಇವರ ಪತಿವ್ರತೆ ಪತ್ನಿ ಸೀತೆಯು ಯಾವ ಸಂಸ್ಕಾರ ದೋಷದಿಂದ ರಾವಣನು ಈತನನ್ನು ಅಪಹರಿಸಿದನು? ಯಾವ ಸಂಸ್ಕಾರ ಕಾರಣದಿಂದ? ಸಂಸಾರದಲ್ಲಿ ಕಾರಣವಿಲ್ಲದೆ ಕಾರ್ಯವಾಗುವುದಿಲ್ಲ. ಪ್ರತಿಯೊಂದು ಸಂಸಾರಿ ಜೀವಿಯ ಚೇಷ್ಟೆಯು ಕರ್ಮಾಧೀನವಾಗಿರುತ್ತದೆ. ಕರ್ಮವೇ ಕಾರಣವಾಗಿರುತ್ತದೆ ಕಾರ್ಯವಾಗುವುದಕ್ಕೆ. ಅಂದರೆ ಯಾವ ಕಾರಣದಿಂದ, ಪೂರ್ವ ದೋಷದಿಂದ ರಾವಣನು ಸೀತೆಯನ್ನ ಅಪಹರಿಸಿದನು. ರಾವಣನು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷದ ವಿಷಯದಲ್ಲಿ ಸಮಸ್ತ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದವನಾಗಿದ್ದನು. ರಾವಣನು ಸಾಮಾನ್ಯ ಮನುಷ್ಯನಲ್ಲ, ಅರ್ಧ ಚಕ್ರಿಯಾಗಿರ್ತಾನೆ, ಧರ್ಮಾತ್ಮನಾಗಿರ್ತಾನೆ. ಅಂದ್ರೆ ರಾವಣನಂತ ಧರ್ಮಾತ್ಮರು ಇನ್ನೊಬ್ಬರು ಇರಲಿಲ್ಲ. ಅಂತ ಧರ್ಮಾತ್ಮನಾದಂತನಾದನು. 4 ಪುರುಷಾರ್ಥವನ್ನ ನಿರಂತರವಾಗಿ ಮಾಡುವಂತವನು. 4 ಪುರುಷಾರ್ಥಗಳಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂತ 4 ಪುರುಷಾರ್ಥವನ್ನ ನಿರಂತರವಾಗಿ ಮಾಡುವಂತ ಆತನು ಶಾಸ್ತ್ರವನ್ನು ಚೆನ್ನಾಗಿ ತಿಳಿದವನಾಗಿದ್ದನು. ಮತ್ತು ಕೃತ ಅಕೃತ್ಯದ ವಿವೇಕವನ್ನು ಚೆನ್ನಾಗಿ ತಿಳಿದಂತವನು, ವಿವೇಕವಂತನು. ಮತ್ತು ಧರ್ಮ ಅಧರ್ಮಗಳ ವಿಷಯಗಳಲ್ಲಿ ಪಂಡಿತನಾಗಿದ್ದನು. ಯಾವುದು ಧರ್ಮ, ಯಾವುದು ಅಧರ್ಮ ಎನ್ನುವುದನ್ನ, ಯಾವುದು ಕೃತ್ಯವಾದದ್ದು, ಯಾವುದು ಅಕೃತ್ಯವಾದದ್ದು, ಅಂದ್ರೆ ಯಾವುದು ಮಾಡುವುದಕ್ಕೆ ಯೋಗ್ಯವಾದಂತ ಕ್ರಿಯೆ, ಯಾವುದು ಮಾಡುವುದಕ್ಕೆ ಯೋಗ್ಯವಲ್ಲದಂತಹ ಕ್ರಿಯೆ ಎನ್ನುವುದನ್ನ ಚೆನ್ನಾಗಿ ತಿಳಿದಂತಹ ಪಂಡಿತನಾಗಿದ್ದನಾತನು. ಈ ಪ್ರಕಾರದ ಆತನು ಪ್ರಧಾನ ಗುಣಗಳಿಂದ ಸಂಪನ್ನನಾಗಿದ್ದನು. ಆತನು ಗುಣ ಸಂಪನ್ನನಾಗಿದ್ದಾನೆ ರಾವಣ. ಹಾಗೆ ಸಹ ಮೋಹದ ವಶದಿಂದ ಆತನು ಯಾವ ಕಾರಣದಿಂದ ಪರಸ್ತ್ರೀಯ ಲೋಪ ರೂಪದ ಅಗ್ನಿಯಲ್ಲಿ ಪತಂಗವು ಬಿದ್ದಂತೆ ಪತನವನ್ನು ಹೊಂದಿದನು. ಅಂದರೆ ಲೋಭಿಯಾಗಿ, ಸ್ತ್ರೀ ಲೋಭಿಯಾಗಿ ಆತನು ಯಾವ ರೀತಿ ಅಗ್ನಿಗೆ ಪತಂಗ ಬಂದು ಬಿದ್ದು ಪತನವಾಗುತ್ತದೆಯೋ, ಅಂತೆಯೇ ಸರ್ವಗುಣ ಸಂಪನ್ನನಾದಂತ ಸರ್ವ ಶಕ್ತಿಶಾಲಿಯಾದಂತ ರಾವಣನು ಸಹ ಸರ್ವ ನಾಶವಾಗಿ ಹೋದನಾತನು. ಸಹೋದರನ ಪರವಾಗಿ ಅತ್ಯಂತ ಆಸಕ್ತಿ ಲಕ್ಷ್ಮಣನ ವನಚಾರಿಯಾಗಿ ಸಂಗ್ರಾಮದಲ್ಲಿ ಆತನನ್ನು ಹೇಗೆ ಸಾಯಿಸಿದನು?
ರಾಮನು ಎಷ್ಟು ಪುಣ್ಯಶಾಲಿ, ರಾಮನ ಬೇಗೆಷ್ಟು ಮೋಹಿತನಾಗಿ ಲಕ್ಷ್ಮಣನು ಆತನ ಹಿಂದೆ ಹಿಂದೆ ಹೋಗ್ತನಾತ. ಅಷ್ಟೇ ಅಲ್ಲ, ರಾಮನೊಂದಿಗೆ ಕಾಡಿನಲ್ಲಿ ತಾನೂ ಸಹ ವನವಾಸದಲ್ಲಿ ನಾನಾ ಕಷ್ಟಗಳನ್ನು ಅನುಭವಿಸ್ತನಾತ. ಅಷ್ಟೇ ಅಲ್ಲ, ಕೊನೆಗೆ ಸೀತೆಯ ಅಪಹರಣವಾದಾಗ ರಾವಣನೊಂದಿಗೆ ನಡಗೋರ ಯುದ್ಧವನ್ನ ಮಾಡ್ತಾನೆ. ಅಷ್ಟೇ ಅಲ್ಲ, ರಾವಣನು ವಿದ್ಯಾಧರ, ಬಹಳಷ್ಟು ವಿದ್ಯೆಗಳಲ್ಲಿ ಆತನು ಪ್ರಾಪ್ತ ಮಾಡಿಕೊಂಡಿದ್ದಾತ. ಆದರೆ ಲಕ್ಷ್ಮಣನು ಸಾಧಾರಣ ಮನುಷ್ಯ, ಭೂಮಿಗೋಚರಿ. ಆತನು ರಾವಣನನ್ನು ಸಂಗ್ರಾಮದಲ್ಲಿ ಹೇಗೆ ಸಾಯಿಸಿದನು? ಹಾಗೆ ರಾವಣನು ಅಂತ ಬಲಶಾಲಿ ವಿದ್ಯಾಧರ ರಾಜ, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದಂತವನು. ಹಾಗೆ ಕರ್ತನು ಆಗಿದ್ದನು. ಈ ಪ್ರಕಾರದ ಆತನು ಆಗಿದ್ದರೂ ಸಹ ಮರಣವನ್ನು ಹೇಗೆ ಪ್ರಾಪ್ತ ಮಾಡಿಕೊಂಡನು? ಇವೆಲ್ಲವನ್ನು ಸರ್ವಭೂಷಣ ಮುನಿಗಳ ಮುಂದೆ ವಿಭೀಷಣನು ಪ್ರಶ್ನೆಯನ್ನ ಕೇಳ್ತಾನೆ. ಆನಂತರ ಕೇವಲಿ ಭಗವಂತರ ವಾಣಿಯಲ್ಲಿ ಈ ಸಂಸಾರದಲ್ಲಿ ಲಕ್ಷ್ಮಣರ ರಾವಣನೊಂದಿಗೆ ಅನೇಕ ಜನ್ಮಗಳಿಂದ ಉತ್ಕಟ ವೈರ ಸಾಗುತ್ತಾ ಬರುತ್ತಿತ್ತು ಎಂದು ಹೇಳಿದರು. ಜನ್ಮ ಜನ್ಮಾಂತರದ ವೈರಿ ಅಂದರೆ ರಾವಣ ಮತ್ತು ಲಕ್ಷ್ಮಣರಿಗೆ ಅನೇಕ ಜನ್ಮಗಳಲ್ಲಿ ಅವರು ವೈರಿಗಳಾಗಿದ್ದರು. ಎಲ್ಲವನ್ನ ಉಲ್ಲೇಖವನ್ನ ಮಾಡುತ್ತಾ ರಾಮ, ಲಕ್ಷ್ಮಣ, ವಿಭೀಷಣ, ಸೀತೆ, ಭಾಮಂಡಲ ಮತ್ತು ರಾವಣ ಭವಾವಳಿಗಳನ್ನು ಹೇಳುವೆನು ಎಂದು ಸರ್ವಭೂಷಣ ಮುನಿಗಳು ಹೇಳಲು ಪ್ರಾರಂಭವನ್ನು ಮಾಡ್ತಾರೆ. ಅಂದರೆ ಭವಾಂತರದಲ್ಲಿ ಇವರು ರಾಮ, ಲಕ್ಷ್ಮಣ, ವಿಭೀಷಣ, ಸೀತೆ, ಭಾಮಂಡಲ, ರಾವಣ ಆಗುವ ಪೂರ್ವದಲ್ಲಿ ಹಿಂದೆ ಯಾವ ಯಾವ ಭವಗಳಲ್ಲಿ, ಯಾವ ಯಾವ ಪರ್ಯಾಯಗಳಲ್ಲಿ ಯಾವ ರೀತಿಯಾದಂತಹ ವೈರತ್ವವನ್ನ ಸಾಧಿಸಿಕೊಂಡು ಬರ್ತಾ ಇದ್ರು ಮತ್ತು ವೈರವಾಗುವುದಕ್ಕೆ ಕಾರಣ ಯಾವುದು? ಹೆಣ್ಣು ಹೊನ್ನು ಮಣ್ಣಿಗಾಗಿ ರಾಗ ದ್ವೇಷಗಳು ಸಂಸಾರದಲ್ಲಿ ಆಗ್ತದೆ. ಹೆಣ್ಣು ಹೊನ್ನು ಮಣ್ಣು ಇಲ್ಲದಿರುತ್ತದೆ. ಆದರೆ ಜೀವಿಯು ತತ್ಸಂಬಂಧಿಯಾದಂತಹ ಅಸುರ ಕರ್ಮಗಳನ್ನ ಮಾಡಿಕೊಂಡು ನಾನಾ ಪರ್ಯಾಯಗಳಲ್ಲಿ ರಾಗ ದ್ವೇಷಗಳನ್ನ ಮಾಡಿದರಿಂದ ಕರ್ಮಗಳಿಂದ ಸುಖ ದುಃಖಗಳನ್ನ ಸಂಸಾರದಲ್ಲಿ ಭೋಗಿಸ್ತಾ ಇರ್ತಾರೆ. ಬಂಧುಗಳೇ, ಒಂದೊಂದು ಇಂಚಿಗಾಗಿಯೇ ಜಗಳವಾಗ್ತದೆ, ಕೇಸ್ ಆಗ್ತದೆ, ಕೋರ್ಟು ಕಚೇರಿ ಆಗ್ತದೆ. ಅಷ್ಟೇ ಅಲ್ಲ, ಅಣ್ಣ ತಮ್ಮಂದಿರ ಮಧ್ಯೆಯೂ ಸಹ ಮರಣವೂ ಆಗ್ತದೆ, ಹತ್ಯೆಯೂ ಆಗ್ತದೆ. ಒಂದು ಇಂಚ ಜಾಗಕ್ಕಾಗಿ ಪತಿ ಪತ್ನಿಯರನ್ನ ಹತ್ಯೆಯನ್ನ ಮಾಡ್ತಾರೆ. ಹಾಗೆ ತಂದೆ ಮಕ್ಕಳನ್ನ ಹತ್ಯೆ ಆಗ್ತದೆ, ಮಕ್ಕಳು ತಂದೆಯರನ್ನ ಸಾಯಿಸಿ ಬಿಡ್ತಾರೆ. ಮೋಹ ಸಂಸಾರಿ ಭೂಮಿಯಾದಂತವರು ನಾನಾ ರೀತಿಯಾದಂತಹ ಕರ್ಮಗಳನ್ನ ಬಂಧ ಮಾಡಿಕೊಂಡು ನಾನಾ ಪರ್ಯಾಯಗಳಲ್ಲಿ ನಾನಾ ದುಃಖವನ್ನ ಭೋಗಿಸ್ತಾರೆ. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಏಕಕ್ಷೇತ್ರ ಹೆಸರಿನ ಒಂದು ನಗರವಿತ್ತು. ಅದರಲ್ಲಿ ನವದತ್ತ ಹೆಸರಿನ ಓರ್ವ ವ್ಯಾಪಾರಿ ಇರುತ್ತಿದ್ದನು. ನವದತ್ತ ಎನ್ನುವಂತ ಓರ್ವ ವ್ಯಾಪಾರಿಯಲ್ಲಿ ವಾಸವನ್ನು ಮಾಡಲಿರುತ್ತಿದ್ದನು. ಆತನು ಸಾಧಾರಣ ಧನದ ಒಡೆಯನಾಗಿದ್ದನು. ಅಂದರೆ ಮಧ್ಯಮ ವರ್ಗದವನಾಗಿದ್ದನು. ಆತ ಅಂದರೆ ಅತಿ ಬಡವನೂ ಅಲ್ಲ, ಅತಿ ಶ್ರೀಮಂತನೂ ಅಲ್ಲ. ಹಾಗೆ ನವದತ್ತ ವ್ಯಾಪಾರಿಯು ಸಾಧಾರಣವಾದಂತ ಧನದ ಒಡೆಯನಾಗಿದ್ದನು. ಆತನ ಸುನಂದ ಹೆಸರಿನ ಪತ್ನಿಯಿಂದ ಓರ್ವ ಧನದತ್ತ ಹೆಸರಿನ ಪುತ್ರನಿದ್ದನು. ಧನದತ್ತ ಎನ್ನುವಂತ ಓರ್ವ ಪುತ್ರ ಉತ್ಪನ್ನ ಆಗ್ತಾನೆ. ನವದತ್ತನಿಗೆ ಧನದತ್ತ ಎನ್ನುವಂತ ಓರ್ವ ಸುಪುತ್ರನ ಪಾತ್ರ ಹುಟ್ಟಿದನು. ಆತನೇ ರಾಮ. ಯಾರಿದ್ದಾನೀತ? ಹೆಸರನ್ನ ನೆನಪಿಟ್ಟುಕೊಳ್ರಿ, ಧನದತ್ತ. ಈತನೇ ಏನಾಗ್ತಾನೆ? ಮುಂದೆ ಹೋಗಿ ರಾಮನಾಗ್ತಾನೆ ಈತ. ಮತ್ತು ರಾಮನ ಜೀವವಾಗಿತ್ತು. ಇನ್ನೋರ್ವ ಆತನಿಗೆ ಸಹೋದರನಿದ್ದನು. ಅಂದ್ರೆ ನವದತ್ತನಿಗೆ ಇನ್ನೋರ್ವ ಮಗನಿದ್ದನು. ಆತನು ವಸುದತ್ತ ಎಂದಿತ್ತು. ವಸುದತ್ತ ಮತ್ತು ಧನದತ್ತರಿಬ್ಬರು ಅಣ್ಣ ತಮ್ಮಂದಿರು. ಈತ ಇಬ್ಬರು ಸಹೋದರರಿದ್ದರು. ಈತನೇ ಲಕ್ಷ್ಮಣನ ಜೀವ. ಮುಂದೆ ಈತನೇ ಲಕ್ಷ್ಮಣನಾಗ್ತಾನೆ. ಅದೇ ಊರಿನಲ್ಲಿ ಓರ್ವ ಯಜ್ಞಾವಳಿ ಹೆಸರಿನ ಬ್ರಾಹ್ಮಣನು ಇದನು. ಹಾಗೆ
ವಸುದೇವನ ಯಾವ ಮಿತ್ರನಾಗಿದ್ದನು, ವಸುದೇವನ ಆತನೇ ಮಿತ್ರನಾಗಿದ್ದನ, ಅದೇ ವಿಭೀಷಣನ ಜೀವವಾಗಿದ್ದನು. ವಿಭೀಷಣನ ಜೀವ. ಅದೇ ನಗರದಲ್ಲಿ ಓರ್ವ ಸಾಗರದ ಹೆಸರಿನ ಬೇರೊಬ್ಬ ವರ್ತಕರಿದ್ದನು, ಬೇರೊಬ್ಬ ವ್ಯಾಪಾರಿ ಇರ್ತಾನ. ಆತನ ಪತ್ನಿ ಹೆಸರು ರತ್ನಪ್ರಭಾ ಎಂದಿತ್ತು ಮತ್ತು ಅವರಿರುವರ ಓರ್ವ ಗುಣವತಿ ಹೆಸರಿನ ಪುತ್ರಿಗಿದ್ದಳು. ಗುಣವತಿ ಎನ್ನುವಂತ ಓರ್ವ ಪುತ್ರಿಗಿದ್ದಳು. ಈ ವೇಳೆ ಸೀತೆಯ ಜೀವವಾಗಿರುತ್ತದೆ. ಗುಣವತಿಯೇ ಸೀತೆಯಾಗಿರುತ್ತದೆ. ಆ ಗುಣವತಿಯು ರೂಪ, ಯೌವನ, ಲಾವಣ್ಯ, ಕಾಂತಿ ಮತ್ತು ಉತ್ತಮ ವಿಭ್ರಮಗಳಿಂದ ಕೂಡಿದವಳಾಗಿದ್ದಳು. ರೂಪವತಿಯಾಗಿರ್ತಾಳೆ, ಹಾಗೆ ಗುಣವತಿಯಾಗಿರ್ತಾಳೆ, ಯೌವನಾವತಿಯಾಗಿರ್ತಾಳೆ. ಸುಂದರ ಮನಸ್ಸನ್ನು ಹೊಂದಿದ್ದಂತ ಆ ಗುಣವತಿಯು ಓರ್ವ ಗುಣವಂತ ಹೆಸರಿನ ಓರ್ವ ಕಿರಿಯ ಸಹೋದರನಿದ್ದನು. ಗುಣವತಿಗೆ ಒಬ್ಬ ಗುಣವಂತನೆನ್ನುವಂತಹ ಸಹೋದರನಿರ್ತಾನೆ. ಆ ಸಹೋದರನೇ ಜೀವ, ಭಾಮಂಡಲನೇ ಜೀವ. ಮುಂದೆ ಹೋಗಿ ಆತನು ಭಾಮಂಡಲನಾಗ್ತಾನೆ. ಯಾವಾಗ ಗುಣವತಿ ಯೌವನವಸ್ಥೆಗೆ ಬಂದಳು, ಆಗ ತಂದೆಯ ಅಭಿಪ್ರಾಯ ತಿಳಿದು ಕುಲದ ಇಚ್ಛೆ ಮಾಡುವಂತ ಬುದ್ಧಿವಂತ ಗುಣವಂತನು. ಹಾಗೆ ತಂದೆಯ ಅಭಿಪ್ರಾಯದಂತೆ, ಹಾಗೆ ತಂದೆಯ ಯಾವುದೇ ಅಭಿಪ್ರಾಯದಂತೆ ಗುಣವಂತನು ಆದಂತ ಆಕೆಯ ಸಹೋದರನು ಪ್ರಸನ್ನನಾಗಿ ಅವಳನ್ನು ನವದತ್ತನ ಪುತ್ರ ಧನದತ್ತನಿಗೆ ಕೊಡಲು ನಿರ್ಧಾರ ಮಾಡಿದನು. ಅಂದರೆ ಆಕೆಯ ಅಣ್ಣ ನವದತ್ತನ ಪುತ್ರನಾದಂತ ಧನದತ್ತನಿಗೆ ಕೊಡುವಂತ ಆತನ ವಿಚಾರವನ್ನು ಮಾಡಿದನು, ನಿರ್ಧಾರ ಮಾಡಿದನು. ಅದೇ ನಗರದಲ್ಲಿ ಓರ್ವ ಶ್ರೀಕಾಂತ ಹೆಸರಿನ ಎರಡನೆಯ ವ್ಯಾಪಾರಿ ಮಗನಿದ್ದನು. ಹಾಗೆ ಅದೇ ನಗರದಲ್ಲಿ ಎರಡನೇ ವ್ಯಾಪಾರಿಯಾದಂತ ಓರ್ವ ಶ್ರೀಕಾಂತ ಹೆಸರಿನ ಎರಡನೆಯ ವ್ಯಾಪಾರಿ ಮಗನಿದ್ದನು. ಆತನು ಅತ್ಯಂತ ಧನಾಢ್ಯನಾಗಿದ್ದನು. ಆತನು ಬಹಳ ಶ್ರೀಮಂತನಾಗಿರ್ತಾನೆ. ಅಗರ್ಭವಾದಂತಹ ಹಣದ ಆತನಲ್ಲಿ ಸಂಚಯವಿರುತ್ತದೆ. ಬಹಳ ಶ್ರೀಮಂತನಾಗಿರ್ತಾನ. ಹಾಗೂ ಗುಣವತಿಯ ರೂಪದಿಂದ ಆತನು ಬಹಳ ಆಸಕ್ತನಾಗಿದ್ದನು. ಅಂದ್ರೆ ಗುಣವತಿಯ ರೂಪದಿಂದ ಆತನ ಆಸಕ್ತನಾಗಿ ಆಕೆಯ ಮೇಲೆ ಬಹಳ ಪ್ರೇಮವನ್ನ ಮಾಡುತ್ತಿದ್ದನು. ಕಾರಣ ನಿರಂತರ ಅವಳ ಇಚ್ಛೆಯನ್ನು ಮಾಡುತ್ತಿದ್ದನು. ಶ್ರೀಕಾಂತನು ರಾವಣನ ಜೀವವಾಗಿದ್ದನು. ಯಾವ ಶ್ರೀಕಾಂತ ಎನ್ನುವಂತ ಎರಡನೇ ವ್ಯಾಪಾರಿಯ ಮಗನಿದ್ದನು, ಆತನೇ ರಾವಣನ ಜೀವ. ಗುಣವತಿಯು ತಾಯಿ ಕ್ಷುದ್ರ ಹೃದಯವಾಗಿದ್ದಳು. ಅಂದ್ರೆ ಆಕೆಗೆ ವಿಶಾಲವಾದಂತಹ ಹೃದಯವಿರುವುದಿಲ್ಲ. ಆಕೆಗೆ ಹಣದ ಆಸೆ, ಶ್ರೀಮಂತಿಗೆಯ ಆಸೆ ಬಹಳ ಇರುತ್ತದಾಕೆ. ಆದ್ದರಿಂದ ಅವಳು ಧನದ ಅಲ್ಪದ ಕಾರಣ ಧನದತ್ತನ ಮೇಲೆ ಅವಜ್ಞೆಯನ್ನು ಹೊಂದಿ, ಅಂದ್ರೆ ಆತನನ್ನ ತಿರಸ್ಕಾರವನ್ನು ಮಾಡ್ತಾಳೆ. ಅಂದ್ರೆ ಗುಣವತಿಯ ತಾಯಿ ಶ್ರೀಕಾಂತನಿಗೆ ಗುಣವತಿಯನ್ನು ನೀಡಲು ಸಿದ್ಧಳಾದಳು. ತನ್ನ ಮಗಳನ್ನ ಪತಿ ಮತ್ತು ಹಾಗೆ ಪುತ್ರ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಧನದತ್ತನಿಗೆ ಕೊಡ್ಬೇಕು ಅಂತ ಹೇಳಿ ಅವ್ರ ನಿಶ್ಚಯವನ್ನು ಮಾಡಿದ್ರೆ, ಆದ್ರೆ ಗುಣವತಿ ತಾಯಿಯು ಶ್ರೀಕಾಂತನಿಗೆ ಕೊಡಬೇಕು ಅಂತ ವಿಚಾರವನ್ನು ಮಾಡ್ತಾಳೆ. ಆ ನಂತರ ಧನದತ್ತನ ಕಿರಿಯ ಸಹೋದರನಾದಂತ ವಸುದತ್ತ ಅಂದ್ರೆ ಲಕ್ಷ್ಮಣನ ಜೀವ. ಈ ವಿಷಯ ತಿಳಿದು ಯಜ್ಞಾವಳಿಯ ಉಪದೇಶದಿಂದ, ಅಂದ್ರೆ ಯಾವ ಯಜ್ಞಾವಳಿ ಇದ್ದನು ಆ ಯಜ್ಞಾವಳಿಯಾದಂತನು ಅಂದ್ರೆ ವಿಭೀಷಣನ ಜೀವ. ಮುಂದೆ ಯಾತನೆ ಆಗ್ತಾನೆ, ವಿಭೀಷಣನಾಗ್ತಾನ. ಆ ವಿಭೀಷಣನು ಹೇಳ್ತಾನೆ, ಅಂದ್ರೆ ಗುಣವತಿಯ ತಾಯಿ ಶ್ರೀಕಾಂತಿ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಗೊತ್ತಾಗ್ತದಲ್ಲ, ಒಬ್ಬರಿಗೊಬ್ಬರು ಬೇಕಾದವರಿಗೆ ಅವರ ಸಂಬಂಧವಾದ ವಿಷಯಗಳ
ಅವರಿಗೆ ಮುಟ್ಟಿಸ್ತಾರೆ. ಹಾಗೆ ಯಜ್ಞಾವಳಿ ಏನಾಗಿತ್ತ, ಆತ ವಸುದತ್ತನ ಮಿತ್ರನಾಗಿರ್ತನ. ತನ್ನ ಮಿತ್ರನಿಗೆ ಹೇಳ್ತಾನೆ, ನಿನ್ನ ಅಣ್ಣನಿಗೆ ನಿಶ್ಚಯವಾಗಿರುವಂತ ಗುಣವತಿಯನ್ನ ಶ್ರೀಕಾಂತನಿಗೆ ಕೊಡಲು ಅವರು ಮುಂದಾಗಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತದೆ. ಆಗ ಆತನು ವಸುದತ್ತನು ಯಜ್ಞಾವಳಿ ಉಪದೇಶದಿಂದ ಶ್ರೀಕಾಂತನನ್ನು ಸಾಯಿಸಲು ಸಿದ್ಧನಾದನು. ಶ್ರೀಕಾಂತನನ್ನ ಸಾಯಿಸುವುದಕ್ಕಾಗಿ ಆತನು ಖಡ್ಗವನ್ನ ತೆಗೆದುಕೊಂಡು ಹೊರಟನು. ಒಂದು ದಿನ ಆತನು ರಾತ್ರಿಯ ಘೋರ ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಆತನು ಮೆಲ್ಲನೆ ಹೆಜ್ಜೆಯನ್ನು ಇಡುತ್ತಾ ನೀಲಿ ವಸ್ತ್ರದಿಂದ ಮುಖವನ್ನು ಮುಚ್ಚಿಕೊಂಡು, ನೀಲಿಯಾದ ವಸ್ತ್ರದಿಂದ ಆತನ ಏನ್ ಮಾಡಿದ, ಮುಖವನ್ನು ಪೂರ್ಣವಾಗಿ ಮುಚ್ಚಿಕೊಂಡು ಅಂಧಕಾರದ ರಾತ್ರಿಯಲ್ಲಿ ಶ್ರೀಕಾಂತನ ಮನೆಗೆ ಹೋದನು. ಶ್ರೀಕಾಂತ ಮನೆಗೆ ಹೋಗ್ತಾನ. ಅಲ್ಲಿ ಅವನು ಮನೆಯ ಉದ್ಯಾನದಲ್ಲಿ, ಮನೆಯ ಪಕ್ಕದಲ್ಲಿರ್ತಕ್ಕಂಥ ಉದ್ಯಾನದಲ್ಲಿ ಶ್ರೀಕಾಂತನು ಪ್ರಮಾದ ಸಹಿತ ಕುಳಿತಿದ್ದನು. ಆತನು ಪ್ರಮಾದ ಸಹಿತನಾಗಿ ಏನ್ ಮಾಡ್ತಾನ, ಕೂತ್ಕೊಂಡಿರ್ತಾನ. ಆಗ ವಸುದತ್ತನು ಆತನ ಹೋಗಿ ಆತನ ಮೇಲೆ ಕತ್ತಿಯಿಂದ ಪ್ರವಾಹವನ್ನು ಮಾಡಿದನು. ಆತ ಏನ್ ಮಾಡ್ತಾನೆ, ಆತನ ಮೇಲೆ ತಲವಾರನ್ನ ಬೀಸ್ತಾನೆ. ಇದಕ್ಕೆ ಬದಲಾಗಿ ಶ್ರೀಕಾಂತನು ಸಹ ಆತನ ಮೇಲೆ ಕತ್ತಿಯನ್ನ ಪ್ರಹಾರ ಮಾಡಿದನು. ಆತನು ಇವನ ಮೇಲೆ ಪ್ರಹಾರ ಮಾಡಿದಾಗ ಇವನು ಆತನ ಮೇಲೆ ಪ್ರಹಾರವನ್ನು ಮಾಡ್ತಾರೆ. ಹೀಗೆ ಪರಸ್ಪರ ಘಾತದಿಂದ ಇಬ್ಬರು ಸತ್ತರು. ಹಾಗೆ ಒಬ್ಬರಿಗೊಬ್ಬರು ಘಾತವಾಗಿ 2 ಜನ ಮರಣವಾಯಿತು. ಸತ್ತು ವಿದ್ಯಾಚಲದ ಮಹಾ ಅರಣ್ಯದಲ್ಲಿ ಮೃಗಗಳಾದರು. ವಿದ್ಯಾಚಲದ ಮೃಗ ದೊಡ್ಡ ಅರಣ್ಯದಲ್ಲಿ ಮೃಗವಾಗಿ ಜನ್ಮವನ್ನು ಪಡೆದು. ಯಾವ ಜೀವ? ಲಕ್ಷ್ಮಣನ ಜೀವ, ರಾವಣನ ಜೀವ. ಬಂಧುಗಳೇ ನೋಡಿ, ಅಪಾರವಾದಂತ ಶ್ರೀಮಂತನಾಗಿತ್ತು. ಎಲ್ಲಿ ಹೋಯಿತು ಶ್ರೀಮಂತಿಕೆ? ಎಲ್ಲ ಇಲ್ಲೇ ಉಳಿಯಿತು. ತೆಗೆದುಕೊಂಡು ಹೋದ್ರು, ಹೋಗಲಿಲ್ಲ. ಹಾಗೇನೆ ಮೃಗಗಳಾಗಿ ಜೀವ ಜನ್ಮವನ್ನು ಪಡೆದರು. ದುರ್ಜನನ ಮನುಷ್ಯರು ಹಾಗೆ ಧನದತ್ತನಿಗಾಗಿ ಕುಮಾರಿಯನ್ನು ಕೊಡಲು ನಿರಾಕರಿಸಿದರು. ದುರ್ಜನರಾದಂಥವರು, ದುರ್ಜನರಿಗೆ ಅವ್ರಿಗೇನಾದ್ರು ಸ್ವಲ್ಪ ವಿಷಯವನ್ನ ಸಿಕ್ಕಿದ್ರೆ ಸಾಕು, ಅವರು ಬೇಂಡು ಬಾಜಿಗಿಲ್ಲದೆ ನರ್ತನ ಮಾಡ್ತಾ ಇರ್ತಾರೆ. ಇನ್ನೇನು ಸ್ವಲ್ಪ ವಿಷಯವನ್ನು ಸಿಕ್ಕಿದ್ರೆ ಅವರು ಏನು ಜಾಸ್ತಿ ಆಗಿ ನರ್ತಿಸ್ತಾ ಇರ್ತಾರೆ. ಎಲ್ಲರೂ ಸೇರಿ ನಿರಾಕರಿಸರು. ಇದು ಸರಿಯಾಗಿಯೇ ಇದೆ. ಯಾಕೆಂದರೆ ದುರ್ಜನರು ಯಾವುದೇ ಕಾರಣವಿಲ್ಲದೆ ಕ್ರೋಧ ಮಾಡಿಕೊಳ್ಳುತ್ತಾರೆ. ಮತ್ತೆ ಉಪದೇಶ ದೊರೆತಾಗಲಂತೂ ಹೇಳುವುದೇನೆ. ಏನಾದರೂ ಉಪದೇಶ ಸಿಕ್ತು ಅಂತ ಹೇಳಿದ್ರೆ ಅವರು ಅವಶ್ಯವಾಗಿ ಇನ್ನೂ ತೊಂದರೆಯನ್ನು ಕೊಡುತ್ತಾರೆ. ಸಹೋದರನ ಕುಮಾರನ ಮತ್ತು ಕುಮಾರಿ ಸೇರಿರುವುದರಿಂದ ಇತ್ತ ಏನಾಗ್ತದೆ ಅಂತ ಹೇಳಿದ್ರೆ, ಧನದತ್ತನಿಗೆ ತಮ್ಮನ ಮರಣವಾಗ್ತದೆ. ಗುಣವತಿಯೂ ಸಹ ಸಿಗಲಿಲ್ಲ. ಆತನು ಬಹಳ ದುಃಖಿ ಆಗ್ತಾನೆ. ಸಿಗದೇ ಇರುವುದರಿಂದ ಧನದತ್ತನು ಬಹಳ ದುಃಖಿಯಾದನು. ಅದರಿಂದಾಗಿ ಆತನು ಮನೆಯನ್ನು ಬಿಟ್ಟು ಹೊರಟನು. ಅಂದರೆ ಆತನು ಮನೆಯಿಂದ ಹೊರಟು ಆಕುಲನಚ್ಯುತನಾಗುತ್ತಾ ಅನೇಕ ದೇಶಗಳ ಭ್ರಮಣೆ ಮಾಡತೊಡಗಿದನು. ಆತನು ವಿಕಲ್ಪವನ್ನು ಮಾಡುತ್ತಾ ಅನೇಕ ದೇಶಗಳನ್ನ ಭ್ರಮಣೆ ಮಾಡ್ತಾ ಹೋಗ್ತಾ ಇದ್ದನು. ಈ ಕಡೆ ಯಾರಿಗೆ ಬೇರೆ ಯಾರ ಇಷ್ಟವಿಲ್ಲದಿತ್ತು ಅಂದರೆ ಗುಣವತಿಗೆ ಧನದತ್ತನಲ್ಲದೆ ಬೇರೆ ಯಾರು ಇಷ್ಟ ಇರಲಿಲ್ಲ. ಹಾಗೆ ಆಕೆ ಬೇರೆ ಯಾರನ್ನು ಸಹ ಮದುವೆಯಾಗಲು ಆಕೆ ಇಚ್ಛೆಯನ್ನ ಪಡೋಲ್ಲ. ಇಂತಹ ಗುಣವತಿ ಧನದತ್ತನು ದೊರಕದೆ ಇದುದರಿಂದ ಬಹಳ ದುಃಖಿಯಾದಳು. ಆಕೆಗೂ ಸಹ ಧನದತ್ತ ಸಿಗದಿದ್ದರಿಂದ ಆಕೆ ಏನಾಗ್ತಾಳೆ, ದುಃಖಿಯಾಗ್ತಾಳೆ. ಅವಳು ತನ್ನ ಮನೆಯಲ್ಲಿಯೇ ಅನ್ನ ನೀಡುವ ಕಾರ್ಯದಲ್ಲಿ ನಿಯುಕ್ತಳಾದಳು. ಅಡಿಗೆ ಮಾಡುವ ಕೆಲಸದಲ್ಲಿ ನಿಯುಕ್ತಳಾಗ್ತಾಳೆ. ಮನೆಯವರಿಗೆಲ್ಲವೂ ಅಡಿಗೆ ಮಾಡಲು, ಎಲ್ಲರಿಗೂ ಊಟವನ್ನ ಬಡಿಸುವಂಥದ್ದು.
ಅರ್ಥ ಮನೆಯಲ್ಲಿ ಎಲ್ಲರಿಗೂ ಭೋಜನ ಮಾಡಿಸುವ ಕಾರ್ಯಕ್ರಮಗಳಿಗೆ ಕೊಡಲಾಯಿತು. ಅವಳು ತನ್ನ ಮಿಥ್ಯಾ ದೃಷ್ಟಿ ಸ್ವಭಾವದ ಕಾರಣ ಗುಣವತಿಯು ಆಗ ಘೋರ ಮಿಥ್ಯ ದೃಷ್ಟಿಯಾಗಿದ್ದಳಾಕೆ. ಮಿಥ್ಯ ದೃಷ್ಟಿಯ ಕಾರಣ ಆಕೆಯು ನಿಗ್ರಂಥ ಮುನಿಗಳನ್ನು ನೋಡಿ ಅವರೊಂದಿಗೆ ಸದಾಕಾಲ ದ್ವೇಷವನ್ನು ಮಾಡುತ್ತಿದ್ದಳು. ಮಿಥ್ಯಾ ಕರ್ಮದ ಉದಯದಿಂದ ಗುಣವತಿ ಪರ್ಯಾಯದಲ್ಲಿ ಸೀತೆ ಬಿದ್ದಾಗ ನಿಗ್ರಂಥ ಮುನಿಗಳನ್ನು ನೋಡಿ ಆಕೆ ದ್ವೇಷವನ್ನ ಮಾಡುತ್ತಿದ್ಲು ಮತ್ತು ಅವಾಚ್ಯ ಶಬ್ದಗಳನ್ನ ಹೇಳುತ್ತಿದ್ದಳು. ಅವರ ಬಗ್ಗೆ ಅಸೂಯ ಭಾವವನ್ನು ಹೊಂದಿದ್ದಳು. ಮುನಿಗಳನ್ನು ನೋಡಿ ಬಹಳ ಅಸೂಯೆಯನ್ನು ಪಡುತ್ತಿದ್ದಾಳೆ, ದ್ವೇಷವನ್ನು ಮಾಡ್ತಿದ್ದಳು. ಅವರಿಗೆ ಭಯುತ್ತಿದ್ದಳು ಹಾಗೂ ಅವರ ತಿರಸ್ಕಾರವನ್ನು ಮಾಡುತ್ತಿದ್ದಳು. ಮುನಿಗಳ ತಿರಸ್ಕಾರವನ್ನು ಮಾಡುತ್ತಿದ್ದಾಳೆ. ಮಿಥ್ಯಾಕರ್ಮದ ಉದಯದಿಂದ ಜೀವಿಗಳಿಗೆ ಈ ಪ್ರಕಾರದ ಭಾವವಾಗ್ತದೆ ಬಂಧುಗಳೇ. ಅದೆಷ್ಟೋ ಜನ ಮುನಿಗಳನ್ನ ನೋಡಿ ನಿಂದಿಸುತ್ತಾರೆ ಮತ್ತು ಧರ್ಮಾತ್ಮರನ್ನ ನೋಡಿ ನಿಂದೆಯನ್ನ ಮಾಡ್ತಾರೆ. ಯಾರ್ಯಾರು ಧರ್ಮವನ್ನ ಮಾಡ್ತಾ ಇದ್ರೆ ಅವರ ನಿಂದೆಯನ್ನ ಮಾಡ್ತಾರೆ, ಅವಹೇಳನವನ್ನು ಮಾಡ್ತಾರೆ, ಅವಿನಯವನ್ನ ಮಾಡ್ತಾರೆ. ಇವೆಲ್ಲವೂ ಬಹು ಘೋರವಾದಂತಹ ಪಾಪಕರ್ಮದ ಬಂಧವಾಗ್ತದೆ. ಕರ್ಮವನ್ನ ಬಂಧ ಮಾಡಿಕೊಂಡಳು. ಕರ್ಮ ಬಂಧದ ಅನುರೂಪ ಯಾರ ಆತ್ಮ ಸದಾ ಮಿಥ್ಯಾ ದರ್ಶನದಲ್ಲಿ ಆಸಕ್ತವಾಗಿರುತ್ತಿತ್ತು ಅಂತ ಅತಿ ದುಷ್ಟಳು ಜಿನ ಶಾಸನ ಶ್ರದ್ಧೆ ಮಾಡುತ್ತಿರುತ್ತಿಲ್ಲ. ಅಂದ್ರೆ ಜಿನ ಶಾಸನದಲ್ಲಿ ಆಕೆ ಏನ್ ಮಾಡ್ತಾ ಇಲ್ಲ, ಶ್ರದ್ಧೆಯನ್ನ ಮಾಡ್ತಾ ಇರಲಿಲ್ಲ. ಬಂಧುಗಳೇ, ನಿಮಗೆಲ್ಲ ಜಿನ ಶಾಸನದಲ್ಲಿ ಜಿನೇಂದ್ರ ಭಗವಂತ ಹೇಳಿದಂತ ಧರ್ಮದಲ್ಲಿ ಶ್ರದ್ಧಾ ಆಗ್ತಾ ಇದೆ ಅಂದ್ರೆ ಬಹು ಪುಣ್ಯಶಾಲಿಗಳಿದ್ರಿ, ಭವ್ಯಾತ್ಮರಿದ್ದೀರಿ, ಭವ್ಯ ಜೀವಿಗಳಿಗೆ ಜಿನೇಂದ್ರ ಭಗವಂತ ಹೇಳಿದಂತ ಧರ್ಮದಲ್ಲಿ ಜಿನ ಶಾಸನದಲ್ಲಿ ಜಿನೇಂದ್ರ ರೂಪಿಸಿದಂತ ಶಾಸನದಲ್ಲಿ ಶ್ರದ್ಧೆ ಆಗ್ತದೆ. ಅಂದ್ರೆ ಗುಣವತಿಗೆ ಏನಾಗ್ತಾ ಇಲ್ಲ, ಶ್ರದ್ಧೆ ಆಗ್ತಾ ಇರಲಿಲ್ಲ. ಆನಂತರ ಆಯು ಸಮಾಪ್ತವಾದ ಚೇಷ್ಟೆಯನ್ನ ಮಾಡ್ತಾ ಇರ್ತಾರೆ. ಆದರೆ ಪೂರ್ವ ಜನ್ಮದ ಪುಣ್ಯ ತೀವ್ರವಾಗಿದ್ದಾಗ ಆ ಜೀವಿಯು ಎಷ್ಟೇ ಚೇಷ್ಟೆಯನ್ನು ಮಾಡಿದರೂ ಸಹ ಅಸಮ ಕರ್ಮವನ್ನ ಬಂಧ ಮಾಡಿಕೊಂಡರೂ ಸಹ ಆ ಭವದಲ್ಲಿ ಅವರು ಸುಖಿಯಾಗಿ ಇರ್ತಾರೆ. ಆದರೆ ಬಂಧ ಮಾಡಿಕೊಂಡಂತಹ ಕರ್ಮವು ಭವಾಂತರದಲ್ಲಿ ದುಃಖವನ್ನ ಕೊಡುತ್ತದೆ. ಆಕೆಯು ಮಿಥ್ಯಾ ಕರ್ಮದ ಉದಯದಿಂದ ಜೀವನ ಪೂರ್ತಿಯಾಗಿ ನಿಂದೆಯನ್ನ ಮಾಡ್ದ. ಹಾಗೆ ಮದುವೆಯೂ ಆಗೋಲ್ಲ ಮತ್ತು ಸಂಸಾರದಲ್ಲಿ ಕಿಂಚಿತವಾಗಿ ಗೃಹಸ್ಥಿ ಅವಸ್ಥೆಯಲ್ಲಾದ್ರೂ ಗೃಹಸ್ಥರಾಗಿ ಶ್ರಾವಕಾವಸ್ಥೆಯಲ್ಲಿದ್ರು ಏನಾದ್ರು ಸುಖ ಪ್ರಾಪ್ತವಾಗಬೇಕು, ಧರ್ಮಾತ್ಮರಾದ ಪತಿ ಪ್ರಾಪ್ತವಾಗಬೇಕು, ತಂದೆ ತಾಯಿಯವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯವರು ಮತ್ತು ಬಂಧು ಬಳಗ ಪ್ರಾಪ್ತವಾಗಬೇಕಂದ್ರೆ ಪುಣ್ಯದಿಂದ ಪ್ರಾಪ್ತವಾಗ್ತದೆ. ಯಾರು ಶಕ್ತಿ ಇದೆ ಅಂತ ಹೇಳಿ ಏನ್ ಮಾಡ್ತಾರೆ, ಮಿಥ್ಯಾ ಕರ್ಮದ ಉದಯದಿಂದ ಅಜ್ಞಾನದಿಂದ ಕರ್ಮವನ್ನ ಬಂಧ ಮಾಡಿಕೊಳ್ಳುತ್ತಾರೆ. ಆದ್ರೆ ಈ ಭವದಲ್ಲಿ ಮಾಡಿದಂತ ಕರ್ಮವನ್ನ ಅದೆಷ್ಟೋ ಭವಗಳ ಕೆಳಗೆ ಭೋಗಿಸಬೇಕಾಗ್ತದೆ. ಅದಕ್ಕಾಗಿ ಬಂಧುಗಳೇ, ದ್ವೇಷವನ್ನ ಮಾಡಬಾರದು. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ಏನಾಗ್ತದೆ, ದ್ವೇಷವಾಗ್ತದೆ. ಸಂಸಾರದಲ್ಲಿ ರಾಗವಾಗ್ತದೆ, ದ್ವೇಷವಾಗ್ತದೆ. ಆದರೆ ದ್ವೇಷ ರಾಗದೊಂದಿಗೆ ಸಮಾಪ್ತವಾಗ್ತದೆ. ರಾಗ ದ್ವೇಷದೊಂದಿಗೆ ಮುಂದುವರಿತಾ ಹೋಗುತ್ತದೆ. ರಾಗಿಯಾದಲ್ಲಿ ರಾಗದಿಂದಲೇ ದ್ವೇಷ ಉತ್ಪನ್ನವಾಗ್ತದೆ, ರಾಗದಿಂದಲೇ ದ್ವೇಷವಾಗಲ್ಲ. ಅದಕ್ಕಾಗಿ ಯಾರಿಗೂ ಸಹ ಮೋಸವನ್ನು ಮಾಡಬಾರದು, ಯಾರಿಗೂ ದುಃಖಿಯನ್ನಾಗಿ ಮಾಡಬಾರದು. ದುಃಖಿಯನ್ನ ಮಾಡಿದರೆ ಹೋದಲ್ಲಿ ಕರ್ಮವನ್ನ ಮುಗಿಸಬೇಕಾಗ್ತದೆ ಬಂಧುಗಳೇ. ಅನಂತರ ಆಯು ಸಮಾಪ್ತವಾದಾಗ ಅರ್ಥ ಜ್ಞಾನದಿಂದ ಸತ್ತು ಎಲ್ಲಿ ಶ್ರೀಕಾಂತ ಮತ್ತು ವಸುದತ್ತ ಜೀವಗಳು ಗ್ರಹಗಳಾಗಿದ್ದರೋ ನೋಡಿ, ಕರ್ಮದ ನಿಯೋಗ ಸಂಯೋಗವನ್ನ ಕಲ್ಪಿಸಿಕೊಳ್ಳುತ್ತದೆ. ಅಂದರೆ ಎಲ್ಲಿ ವಸುದತ್ತ ಮತ್ತು ಶ್ರೀಕಾಂತರು ಗ್ರಹಗಳಾಗಿರ್ತಾರೆ, ಅದೇ ಅರಣ್ಯದಲ್ಲಿ ಮೃಗಿಣಿಯಾದಳು. ಯಾರು?
ಗುಣವತಿಯ ಜೀವ. ಅಂದರೆ ಸೀತೆಯು ಪೂರ್ವದಲ್ಲಿ ಪರ್ಯಾಯದಲ್ಲಿ ಗೃಹಿಣಿಯಾಗಿದ್ದಳು. ಅವಳು ಅದೇ ಅಡವಿಯಲ್ಲಿ ಗೃಹಿಣಿಯಾಗಿದ್ದಳು. ಪೂರ್ವ ಸಂಸ್ಕಾರದ ಕಾರಣದಿಂದ ಅದೇ ಗೃಹಿಣಿಗಾಗಿ ಇಬ್ಬರು ಮತ್ತೆ ಹೊಡೆದಾಡಿದರು. ಅದೇ ಗೃಹಿಣಿಗಾಗಿ ಅಂದ್ರೆ ಆ ಹೆಣ್ಣು ಜಿಂಗಿಗಾಗಿ ಎರಡು, ಅಂದ್ರೆ ಶ್ರೀಕಾಂತನ ಜೀವ, ವಸುದತ್ತನ ಜೀವ. ಸಂಸಾರ ನೋಡಿ, ಅನಾದಿ ಕಾಲದ ಜೀವಗಳು ನಾನಾ ಪರ್ಯಾಯಗಳಲ್ಲಿ ಯಾವುದೋ ಒಂದು ಚಿಕ್ಕ ಕಾರಣದಿಂದ ರಾಗದ್ವೇಷವನ್ನ ಮಾಡ್ತಾರೆ. ಎರಡೂ ಜನ ಹೊಡೆದಾಡ್ತಾರೆ, ಎರಡೂ ವರ್ಗಗಳು ಹೊಡೆದಾಡ್ತವೆ, ಸತ್ತರು. ಅಂದರೆ ಇಬ್ಬರು ಹೊಡೆದಾಡಿ ಸತ್ತರು, ಹೊಡೆದಾಡಿದರು ಮತ್ತು ಪರಸ್ಪರ ಒಬ್ಬರಿಗೊಬ್ಬರು ಸಾಯಿಸಿ ಹಂದಿ ಅವಸ್ಥೆಯನ್ನು ಹೊಂದಿದರು. ಏನು ಪ್ರಾಪ್ತ ಮಾಡಿಕೊಂಡರು? ಎರಡು ಹಂದಿಗಳಾಗಿ ಜನ್ಮವನ್ನು ಪಡೆದವೆ. ಆನಂತರ ಅವರಿಬ್ಬರು ಹಂದಿ ಪರ್ಯಾಯದಲ್ಲಿ ಜಗಳವಾಡಿ ಸಾಯ್ತಾರೆ ಮತ್ತು ಆನೆಗಳಾಗ್ತಾರೆ. ಆನೆಗಳಾಗಿ ಹೊಡೆದಾಡಿ ಸಾಯ್ತಾರೆ ಮತ್ತು ಎಮ್ಮೆಗಳಾಗ್ತಾರೆ. ಎಮ್ಮೆಗಳಾಗಿ ಹೊಡೆದಾಡಿ ಸಾಯ್ತಾರೆ, ಎತ್ತುಗಳಾಗ್ತಾರೆ. ಎತ್ತುಗಳಾಗಿ ಹೊಡೆದಾಡಿ ಸಾಯ್ತಾರೆ, ಎರಡು ವಾನರ ಮಂಗಗಳಾಗ್ತವೆ. ಮಂಗಗಳಾಗಿ ಎರಡು ಹೊಡೆದಾಡಿ ಸಾಯ್ತವೆ ಮತ್ತು ಎರಡು ಚಿರತೆಯಾಗ್ತವೆ. ಚಿರತೆಗಳಾಗಿ ಮತ್ತು ಹೊಡೆದಾಡಿ ಸಾಯ್ತವೆ, ಎರಡು ಆಡುಗಳಾಗ್ತವೆ. ಆಡಾಗಿ ಏನಾಗ್ತದರಾಗಿ ಟಗರು ಕುಸ್ತಿ, ಎಷ್ಟು ಟಗರುಗಳು ಕುಸ್ತಿ ಮಾಡಿ ಮರಣವನ್ನೇ ಹೊಂದುತ್ತವೆ. ಕುಸ್ತಿ ಆಡಿ ಏನಾಗ್ತವೆ? ಸಾಯ್ತವೆ ಮತ್ತು ಎರಡು ಕೃಷ್ಣ ಮೃಗಗಳಾಗ್ತವೆ. ಕೃಷ್ಣ ಮೃಗಗಳಾಗಿ ಒಟ್ಟೊಟ್ಟಿಗೆ ನೋಡಿ ವಿಯೋಗ ಹೇಗೆ ಅಂದ್ರೆ ಮತ್ತೆ ಪುನಃ ನಾವು ಎರಡು ಜೀವಿಗಳನ್ನ ಒಟ್ಟುಗೂಡಿಸಿ ದ್ವೇಷವಾಗುವುದಕ್ಕೆ ಕಾರಣವಾಗ್ತದೆ. ಅಂದ್ರೆ ಪೂರ್ವಜಿತವಾದಂತಹ ಕರ್ಮ ಬಂಧುಗಳೇ. ಅದಕ್ಕಾಗಿ ಭವ್ಯಾತ್ಮರಾದಂಥವರು ಜಿನೇಂದ್ರ ಭಗವಂತರು ಹೇಳಿದಂತಹ ಧರ್ಮದಲ್ಲಿ ಶ್ರದ್ಧೆ ಉಳ್ಳಂತವರು ದ್ವೇಷವನ್ನ ಮಾಡಬಾರದು, ಯಾರೊಂದಿಗೂ ದ್ವೇಷವನ್ನ ಮಾಡಬಾರದು. ಒಂದು ವೇಳೆ ಸಂಸಾರದಲ್ಲಿ ಯಾವುದೇ ವಿಚಾರಕ್ಕಾಗಿ ರಾಗ ದ್ವೇಷಗಳಾದರೆ ಅದನ್ನ ಕ್ಷಣಾರ್ಧದಲ್ಲಿ ಮರೆತು ಅವರೊಂದಿಗೆ ಕ್ಷಮೆಯನ್ನೇ ಯಾಚಿಸಬೇಕು. ಕ್ಷಮೆಯನ್ನು ಯಾರು ಯಾಚಿಸಿದರೆ ಅವರೇ ಮೂರು ಲೋಕದಲ್ಲಿ ಬಹಳ ದೊಡ್ಡವರಿದ್ದಾರೆ. ಆದರೆ ಯಾವುದನ್ನ ಸಾಧಿಸ್ತಾ ಹೋಗ್ತಾರೆ ಅವರು ತುಚ್ಛರಿಂದ ತುಚ್ಛರಾಗ್ತಾ ಹೋಗ್ತಾರೆ. ನಿಮ್ರವಾದಂತಹ ಪರ್ಯಾಯಗಳನ್ನ ಪ್ರಾಪ್ತ ಮಾಡಿಕೊಳ್ತಾರೆ. ಕ್ಷಮಾ ವೀರಸ್ಯ ಭೂಷಣಂ, ವೀರರಾದವರೇ ಕ್ಷಮೆಯನ್ನ ಮಾಡ್ತಾರೆ. ಆದರೆ ಕೃಷ್ಣ ಮೃಗಗಳಾದರು ಹಾಗೂ ಎಲ್ಲಾ ಪರ್ಯಾಯಗಳಲ್ಲಿ ಒಬ್ಬರಿಗೊಬ್ಬರು ಹೊಡೆದಾಡಿ ಸತ್ತರು. ಪ್ರತಿಯೊಂದು ಪರ್ಯಾಯದಲ್ಲಿ ಹೊಡೆದಾಡಿ ಸಾಯ್ತಾರೆ. ಯಾರು ನೋಡಿ ಯಾವುದೋ ವಿಚಾರಕ್ಕಾಗಿ ಜಗಳ ಆಗ್ತದೆ, ಹೊಡೆದಾಡ್ತಾರೆ, ಸಾಯ್ತಾರೆ. ನೋಡಿ, ಇದು ಹಿಂದೆ ಯಾವ ಜನ್ಮಾಂತರದ ವೈರತ್ವವಿರ್ತದೆ. ಕಾರಣ ಅಷ್ಟೇ ಆಗ್ತದೆ. ಯಾವುದೋ ಹೆಣ್ಣಿಗಾಗೋ, ಹೊನ್ನಿಗಾಗೋ, ಆಸ್ತಿಗಾಗೋ, ಅಥವಾ ಯಾವುದೇ ಒಂದು ಪದವಿಗಾಗೋ, ಯಾವುದೋ ಒಂದು ವಸ್ತು ಪ್ರಾಪ್ತಿಗಾಗೋ, ಇದಕ್ಕಾಗಿ ಜಗಳಗಳಾಗ್ತದೆ. ಆ ಜಗಳ ವಿಕೋಪವಾಗಿ ಹೋಗುತ್ತದೆ. ಇನ್ನು ಮರಣ ತನಕ ಅದು ತಲುಪಿ ಬಿಡುತ್ತದೆ, ಮರಣವೂ ಆಗಿ ಹೋಗ್ತದೆ. ಯಾರನ್ನು ಯಾರು ಹತ್ಯೆಯನ್ನ ಮಾಡಿಬಿಡ್ತಾರೆ. ಸತ್ತರು ಪಾಪ ಕಾರ್ಯಗಳಲ್ಲಿ ತತ್ಪರರಾದಂತ ಅವರಿಬ್ಬರು ನೀರಿನಲ್ಲಿ ಹಾಗೆ ಮೀನುಗಳಾದರು. ಭೂಮಿಯ ಮೇಲೆ ಎಲ್ಲೆಲ್ಲಿ ಉತ್ಪನ್ನರಾಗಿದ್ದರೋ ಅಲ್ಲಿ ವೈರತ್ವದ ಕಾರಣ ಒಬ್ಬರಿಗೊಬ್ಬರು ಹೊಡೆದಾಡುತ್ತಿದ್ದರು. ಅನುಸರಣೆ ಮಾಡುವಲ್ಲಿ ತತ್ಪರರಾಗಿದ್ದ ಅವರಿಬ್ಬರು ಹಾಗೂ ಅದೇ ಪ್ರಕಾರ ಪರಸ್ಪರ ಒಬ್ಬರಿಗೊಬ್ಬರು ಹೊಡೆದು ಸಾಯಿಸುತ್ತಿದ್ದರು. ನಾನಾ ಪರ್ಯಾಯಗಳನ್ನ ಪ್ರಾಪ್ತ ಮಾಡಿಕೊಳ್ತಾರೆ. ಯಾರು? ಲಕ್ಷ್ಮಣ ಮತ್ತು ರಾವಣ. ಲಕ್ಷ್ಮಣನ ಜೀವ ಮತ್ತು ರಾವಣನ ಜೀವ. ಇದಿಷ್ಟೋ ಭವಾಂತರದ ವೈರತ್ವ. ಇತ್ತ ಇವರು ಅಪಾರವಾದ ಸಂಸಾರದಲ್ಲಿ ರಾವಣನ ಜೀವ ಮತ್ತು ಲಕ್ಷ್ಮಣನ ಜೀವ ನಾನಾ ಯೋಜನೆಗಳಲ್ಲಿ ಪರಿಭ್ರಮಣೆಯನ್ನ ಮಾಡ್ತಾ ಇದೆ. ಇತ್ತಿ ಧನದತ್ತನು ಏನು ಮಾಡ್ತಾ ಇದ್ದಾನ? ತಮ್ಮನ ಮೃತ್ಯುವಾದರಿಂದ ಗುಣವತಿಯು ಸಿಗದೇ ಇರುವುದರಿಂದ ಆತನು ಮದುವೆ ಇಲ್ಲದೆ
ವಿಕಲ್ಪವನ್ನ ಮಾಡುತ್ತಾ ನಾನಾ ದೇಶಗಳನ್ನ ಸುತ್ತುತ್ತಾ ಆತನು ಮನೆಯನ್ನ ತ್ಯಾಗ ಮಾಡಿ ಪರಿವಾರವನ್ನ ತ್ಯಾಗ ಮಾಡಿ ಆತನು ಸುತ್ತುತ್ತಾ ಇರ್ತಾನೆ. ಕಾಡು ನಾಡುಗಳನ್ನ ಸುತ್ತುತ್ತಾ ಧನದತ್ತನು ಆನಂತರ ಮಾರ್ಗದ ಖೇದದಿಂದ ನಡೆದಂತ ಅತ್ಯಂತ ದುಃಖಿ ಧನದತ್ತನು. ಹಾಗೆ ನಾನಾ ದೇಶಗಳನ್ನು ಸುತ್ತುತ್ತಾ ಧನವಂತರು ಒಂದು ದಿನ ಸೂರ್ಯಾಸ್ತವಾಗುವಂತಹ ಸಮಯ, ನೀನು ಸೂರ್ಯಾಸ್ತವಾಗ್ತಾ ಇರ್ತದೆ. ಮೇಲೆ ಅಂದರೆ ಮುನಿಗಳ ಆಶ್ರಮ ತಲುಪಿದನು. ಎಲ್ಲಿ ಮುನಿ ಮಹಾರಾಜರು ಇರ್ತಾರೆ, ಮುನಿ ಸಂಘವಿರುತ್ತದೆ. ಆ ಮುನಿ ಸಂಘ ಎಲ್ಲಿ ಅವರು ಇದ್ದಿರ್ತಾರೆ, ಸೂರ್ಯ ಅಸ್ತವಾಗ್ತಾ ಇರ್ತದೆ, ಅಂದ್ರೆ ಮುಳುಗ್ತಾ ಇರ್ತಾನೆ, ಕತ್ತಲು ಆವರಿಸ್ತಾ ಇರ್ತದೆ. ಆ ಸಮಯದಲ್ಲಿ ಆತನು ಆಶ್ರಮಕ್ಕೆ ತಲುಪ್ತಾನೆ. ಆತನು ಬಾಯಾರಿದ್ದನು, ಅಂದರೆ ಆತನಿಗೆ ತುಂಬಾ ಬಾಯಾರಿಕೆ ಆಗಿರ್ತದೆ ಮತ್ತು ಆತನಿಗೆ ತುಂಬಾ ಹಸಿವೆಯಾಗಿತ್ತು. ಆದ್ದರಿಂದ ಆತನು ಮುನಿಗಳಿಗೆ ನಾನು ಬಹಳ ದುಃಖಿಯಾಗಿದ್ದೇನೆ, ಆದ್ದರಿಂದ ನನಗೆ ನೀರು ಕೊಡಿ ಎಂದು ಕೇಳಿದನು. ಮತ್ತು ತಾವು ಪುಣ್ಯ ಮಾಡುವುದರಲ್ಲಿ ಒಳ್ಳೆಯದೆಂದು ತಿಳಿದಿದ್ದೀರಾ, ನೀರನ್ನು ಕೊಟ್ಟು ಪುಣ್ಯವನ್ನ ಕಟ್ಟಿಕೊಳ್ಳ್ರಿ ಮತ್ತು ಪುಣ್ಯ ಮಾಡುವುದು ಒಳ್ಳೆಯದೆಂದು ತಾವು ತಿಳಿದಿದ್ದೀರಿ ಎಂದು ಹೇಳಿದನು. ಅವರಲ್ಲಿ ಓರ್ವ ಮುನಿಗಳು ಸಾಂತ್ವನ ನೀಡುತ್ತಾ, ಮಧುರ ವಾಣಿಯಲ್ಲಿ ರಾತ್ರಿಯಲ್ಲಿ ಅಮೃತ ಕುಡಿಯುವುದು ಸಹ ಒಳ್ಳೆಯದಲ್ಲ. ಹಾಗೆ ಮುನಿ ಮಹಾರಾಜರು ಅದರಲ್ಲಿ ಓರ್ವ ಮುನಿಗಳೇನು ಹೇಳ್ತಾರೆ, ಮಧುರವಾದ ವಾಣಿಯಿಂದ ಹೇಳ್ತಾನೆ, ರಾತ್ರಿಯಲ್ಲಿ ಅಂದ್ರೆ ಸೂರ್ಯ ಅಸ್ತವಾದ ಮೇಲೆ ಏನು ಮಾಡಬಾರದು, ಅಮೃತ ಕುಡಿಯುವುದು ಸಹ ಒಳ್ಳೆಯದಾದಂಥದ್ದಲ್ಲ. ಅಂದ ಮೇಲೆ ನೀರಿನ ಬಗ್ಗೆ ಹೇಳುವುದೇನಿದೆ, ಅಮೃತವನ್ನು ರಾತ್ರಿಯಲ್ಲಿ ಕುಡಿಯಬಾರದು. ಅದಕ್ಕೆ ರಾತ್ರಿಯಲ್ಲಿ ಯಾವ ಪ್ರಕಾರದ ಆಹಾರವನ್ನು ಗ್ರಹಣೆಯನ್ನು ಮಾಡಬಾರದು. ರಾತ್ರಿಯಲ್ಲಿ ಅನ್ನಾಹಾರಗಳನ್ನು ಸೇವನೆ ಮಾಡುವುದು ಮಾಂಸಾಹಾರಕ್ಕೆ ಸಮಾನವಾಗಿರುತ್ತದೆ ಎಂದು ಜಿನಾಗಮದಲ್ಲಿ ಹೇಳಿದ್ದಾರೆ. ರಾತ್ರಿಯಲ್ಲಿ ಪ್ರಿಯ ಪದಾರ್ಥಗಳನ್ನು ಕುಡಿಯುವುದರಿಂದ ರಕ್ತ ಕುಡಿದಷ್ಟೇ ದೋಷವಾಗುತ್ತದೆ. ಅದಕ್ಕಾಗಿ ಜೈನ ಕುಲದಲ್ಲಿ ಜನ್ಮ ಪಡೆದಂತ ಜೈನರಾದವರೆಲ್ಲರೂ ಸಹ ಕುಲಾಚಾರವಾಗಿ ರಾತ್ರಿ ಭೋಜನ ಮಾಡುವುದಿಲ್ಲ, ರಾತ್ರಿಯಲ್ಲಿ ಯಾವುದೇ ಪ್ರಿಯ ಪದಾರ್ಥಗಳನ್ನ ಕುಡಿಯುವುದಿಲ್ಲ ಮತ್ತು ರಾತ್ರಿಯಲ್ಲಿ ಯಾವುದೇ ಆಹಾರ ಪದಾರ್ಥಗಳ ತಯಾರು ಮಾಡಲ್ಲ. ಆರಂಭ ಸಾರಂಭಾದಿ ಅಂತ ಕಾರ್ಯಗಳನ್ನ ರಾತ್ರಿಯಲ್ಲಿ ಮಾಡುವುದಿಲ್ಲ ಎಂದು ಹೇಳಿದರು. ಹೇ ವತ್ಸ, ಯಾವಾಗ ಕಣ್ಣುಗಳು ತಮ್ಮ ಕಾರ್ಯವನ್ನು ಬಿಟ್ಟು ಬಿಡುತ್ತವೆ, ಯಾವ ಪಾಪದ ಪ್ರವೃತ್ತಿಯಾಗುವುದು ಅತ್ಯಂತ ದಾರುಣವಾಗುತ್ತದೆ. ಅಂದರೆ ಯಾವಾಗ, ಹೇ ವಸ್ತನೆ, ನಾವು ಮಾಡಿದ ಇದರ ತಾತ್ಪರ್ಯವಂತೆ ಅಂದರೆ ಯಾವಾಗ ನಮ್ಮ ಕಣ್ಣುಗಳು ಕಾರ್ಯವನ್ನು ಬಿಟ್ಟು ಬಿಡುತ್ತವೆ, ತಮ್ಮ ಕಾರ್ಯವನ್ನು ಮಾಡುವುದನ್ನ ಬಿಡುತ್ತವೆ, ಅಂದ್ರೆ ನೋಡುವುದನ್ನೇ ಅಂದ್ರೆ ಕಣ್ಣಿರ್ತದೆ ಕಾಣಲ್ಲ, ಏನ್ ಹೇಳಿ, ಕಣ್ಣುಗಳಿದ್ದಾವೆ ಕಾಣಲ್ಲ, ಕಿವಿಗಳಿದ್ದಾವೆ ಕೇಳಿಸಲ್ಲ, ಅಂದ್ರೆ ಕಾರ್ಯವನ್ನ ಮಾಡುವುದಿಲ್ಲ. ಅಂದ್ರೆ ಪಾಪದ ಪ್ರವೃತ್ತಿ ಯಾವುದು ಅತ್ಯಂತ ದಾರುಣವಾಗಿದೆ. ಅಂದ್ರೆ ಕಣ್ಣಿದ್ದು ಕಾಣಿಸಲ್ಲ ಅಂದ್ರೆ ಏನಾಗ್ತದೆ, ಕುರುಡರಿಗೆ ಕೇಳಬೇಕು. ಕಣ್ಣು ಕಾಣದೇ ಇದ್ದವರ ದುಃಖವನ್ನ ಅವರಲ್ಲಿ ತಿರುಗಬೇಕು ಬಂಧುಗಳೇ. ಕಣ್ಣಿದ್ದವರಿಗೆ ಅರ್ಥವಾಗಲ್ಲ, ಕಣ್ಣುಗಳಿದ್ದವರಿಗೆ ಈ ಕಣ್ಣಿನ ಮಹತ್ವ ಅರ್ಥವಾಗಲ್ಲ. ಆದ್ರೆ ಯಾರಿಗೆ ಕಾಣಿಸಲ್ಲ ಅಂತವರಿಗೆ ತಿಳಿಬೇಕು ಎಷ್ಟು ದುಃಖಿಯಾಗಿರ್ತಾರೆ. ಆದರೆ ಹೇಳ್ತಾರೆ ಇಲ್ಲಿ ಪಾಪದ ಪ್ರವೃತ್ತಿ ಯಾವುದು ಅತ್ಯಂತ ದಾರುಣವಾಗಿರುತ್ತದೆ. ದಾರುಣವಾದಂತಹ ದುಃಖ ಸಂಸಾರದಲ್ಲಿ ಯಾವುದೋ ಕಾರಣದಿಂದ ಸೂಕ್ಷ್ಮ ಜಂತುಗಳಿಂದ ಸಹಿತವಾಗಿದೆ. ಹಾಗೂ ಯಾವಾಗ ಸೂರ್ಯನ ಅಭಾವವಿರುತ್ತದೆ ಅಂತ ಸಮಯದಲ್ಲಿ ಭೋಜನ ಮಾಡಬಾರದು. ಅಂದ್ರೆ ಸೂಕ್ಷ್ಮ ಜೀವಿಗಳು ಕಾಣುವುದಿಲ್ಲ, ರಾತ್ರಿಯಲ್ಲಿ ಏನು ಮಾಡಬಾರದು, ಭೋಜನವನ್ನ ಮಾಡಬಾರದು ವ್ಯಾಪ್ತರಾದಂತವರು. ಹೇ ಭದ್ರ, ನಿನಗೆ ದುಃಖವಾಗುತ್ತಿದ್ದರೂ ಸಹ ಅಸಮಯದಲ್ಲಿ ತಿನ್ನಬಾರದು ಮತ್ತು ಯಾವುದನ್ನು ಸಹ ಕುಡಿಯಬಾರದು. ಸಮಯವಲ್ಲದ ಸಮಯದಲ್ಲಿ ಅಂದ್ರೆ ರಾತ್ರಿಯ ಸಮಯದಲ್ಲಿ
ಪ್ರಾಣ ಹೋದರೂ ಸಹ ಭೋಜನವನ್ನ ಮಾಡಬಾರದು, ಔಷಧಿಯನ್ನು ಗ್ರಹಣೆ ಮಾಡಬಾರದು. ರಾತ್ರಿಯಲ್ಲಿ ಔಷಧಿ ಗ್ರಹಣೆ ಮಾಡುವುದು ದೋಷವಿದೆ, ದಿನದಲ್ಲಿ ಗ್ರಹಣೆಯನ್ನು ಮಾಡಬೇಕು. ಒಂದು ವೇಳೆ ಯಾರು ರಾತ್ರಿ ಭೋಜನವನ್ನ ತ್ಯಾಗ ಮಾಡಿರ್ತಾರೆ, ಆ ಸಮಯದಲ್ಲಿ ಮರಣವಾದರೆ ಅವರಿಗೆ ಸದ್ಗತಿಯಾಗುತ್ತದೆ. ಯಾರು ವೃತ್ತಿಗಳಾಗಿರ್ತಾರೆ, ಚಿಕ್ಕ ವ್ರತವನ್ನು ತೆಗೆದುಕೊಂಡು ಆ ವ್ರತದ ಮೇಲೆ ಶ್ರದ್ಧೆಯಿಂದ ಪಾಲನೆ ಮಾಡ್ತಾ ಇರ್ತಾರೆ, ಆ ವ್ರತ ನಿಷ್ಫಲವಾಗಲ್ಲ. ಅದರ ಫಲಸ್ವರೂಪವಾಗಿ ದೇವಗತಿಯಲ್ಲಿ ಜನ್ಮವನ್ನು ಪಡೆದರೆ ಸದ್ಗತಿ ಪ್ರಾಪ್ತವಾಗುತ್ತದೆ. ಆದರೆ ಯಾರಿಗೆ ಚಿಕ್ಕ ವ್ರತವೂ ಇಲ್ಲ, ಹಗಲು ರಾತ್ರಿ ಪಶುಗಳ ಹಾಗೆ ಭೋಜನವನ್ನ ಮಾಡ್ತಾ ಇರ್ತಾರೆ, ಯಾವುದು ಭಕ್ಷ್ಯಗಳ ಜ್ಞಾನವಿಲ್ಲ, ಅಶುದ್ಧ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇರ್ತಾರೆ, ಅಂತವರು ಮುಂದಿನ ಪರ್ಯಾಯಗಳಲ್ಲಿ ಅಂತ ಯೋನಿಗಳಲ್ಲಿ ಜನ್ಮವನ್ನು ಪಡೆಯುತ್ತಾರೆ. ಯಾರು ರಾತ್ರಿಯಲ್ಲಿ ಭೋಜನವನ್ನ ಮಾಡ್ತಾರೆ ಅಂತವರು ಮುಂದಿನ ಪರ್ಯಾಯಗಳಲ್ಲಿ ಕಾಗೆಯಾಗಿ, ಗೂಗೆಯಾಗಿ, ಹದ್ದಾಗಿ, ಹಾಗೆ ನರಿಯಾಗಿ ಮತ್ತು ಹಂದಿಯಾಗಿ, ಸಿಂಹವಾಗಿ, ಹುಲಿಯಾಗಿ, ಕರಡಿಯಾಗಿ, ನಾನಾ ಯೋನಿಗಳಲ್ಲಿ ಹಾವು ಆದಿ ತಿರ್ಯಂಚ ಪ್ರಾಣಿಗಳಲ್ಲಿ ಜನ್ಮವನ್ನು ಪಡಿತಾರೆ. ಯಾವ ತಿರ್ಯಂಚ ಪ್ರಾಣಿ ರಾತ್ರಿಯಲ್ಲಿ ಭೋಜನವನ್ನ ಮಾಡ್ತಾರೆ, ಯಾರು ಅಪಕ್ಷ ವಸ್ತುಗಳನ್ನ ಗ್ರಹಣೆಯನ್ನು ಮಾಡ್ತಾರೆ ಅಂತವರು ಅಶುದ್ಧವಾದಂತ ವಸ್ತುಗಳನ್ನ ಗ್ರಹಣೆ ಮಾಡುವಂತ ಪರ್ಯಾಯಗಳಲ್ಲಿ ಪ್ರಾಪ್ತ ಮಾಡಿಕೊಳ್ತಾರೆ. ಆದರೆ ಯಾರು ಮನುಷ್ಯರಾಗಿ ಮನುಷ್ಯತ್ವವನ್ನ ಉಳ್ಳವರಾಗಿ ಯಾರು ಭಕ್ಷ್ಯ ವಸ್ತುಗಳನ್ನ ಮಾತ್ರ ದಿನದಲ್ಲಿ ಯಾವ ಸಮಯದಲ್ಲಿ ಗ್ರಹಣೆ ಮಾಡಬೇಕು ಅದೇ ಸಮಯದಲ್ಲಿ ಗ್ರಹಣೆಯನ್ನು ಮಾಡ್ತಾರೆ, ಆ ಸಮಯದಲ್ಲಿ ಗ್ರಹಣೆಯನ್ನು ಮಾಡಲ್ಲ ಅಂತ ಭವ್ಯಾತ್ಮರು ಸ್ವರ್ಗದಲ್ಲಿ ಹೋಗಿ ಜನ್ಮವನ್ನು ಪಡೆಯುತ್ತಾರೆ. ಅದಕ್ಕಾಗಿ ಒಂದು ವೇಳೆ ಚಿಕ್ಕದಾದ ಒಂದು ವ್ರತವನ್ನ ಗ್ರಹಣೆಯನ್ನು ಮಾಡಬೇಕು. ಜೈನಪುರದಲ್ಲಿ ಜನ್ಮ ಪಡೆದು ಕುಲಾಚಾರವಾಗಿ ಆದರೂ ರಾತ್ರಿ ಭೋಜನವನ್ನ ತ್ಯಾಗವನ್ನು ಮಾಡಬೇಕು. ಜೀವನ ಪರ್ಯಂತ ಯಾರು ರಾತ್ರಿ ಭೋಜನ ತ್ಯಾಗ ಮಾಡ್ತಾರೆ ಅವರು ನಿಶ್ಚಿತವಾಗಿ ಸ್ವರ್ಗದಲ್ಲಿ ಜನ್ಮವನ್ನು ಪಡೆಯುತ್ತಾರೆ. ಅಸಮಯದಲ್ಲಿ ತಿನ್ನಬಾರದು, ನೀವು ದುಃಖ ರೂಪದ ನೀರಿನಿಂದ ತುಂಬಿದಂತ ಸಂಸಾರ ಸಾಗರದಲ್ಲಿ ಬೀಳಬೇಡ ಎಂದು ಬೋಧನೆಯನ್ನ ಮಾಡಿದರು. ಯಾರು ರಾತ್ರಿ ಭೋಜನ ಮಾಡ್ತಾರೆ, ಅಭಕ್ಷ್ಯ ವಸ್ತುಗಳನ್ನ ಗ್ರಹಣೆಯನ್ನು ಮಾಡ್ತಾರೆ, ರಾಗ ದೇಶಗಳನ್ನ ಮಾಡ್ತಾ ಇದ್ದರೆ ದುಃಖ ರೂಪವಾದಂತಹ ಸಂಸಾರ ಸಾಗರದಲ್ಲಿ ಆ ಜೀವ ನಾನಾ ಯೋನಿಗಳಲ್ಲಿ ಪರಿಭ್ರಮಣೆಯನ್ನ ಮಾಡಬೇಕಾಗುತ್ತದೆ. ಸಂಸಾರವೆನ್ನುವಂತಹ ಸಾಗರ, ಈ ಸಾಗರದಲ್ಲಿ ನಾನಾ ದುಃಖಗಳಿದ್ದಾವೆ. ಸಂಸಾರ ದುಃಖಮಯ, ಶರೀರ ರೋಗಮಯವಾದಂತದಿದೆ. ಶರೀರದಲ್ಲಿ ನಾನಾ ಪ್ರಕಾರದ ರೋಗಗಳು ಉತ್ಪನ್ನವಾಗುತ್ತದೆ ಕರ್ಮದ ಉದಯದ ಬಂಧುಗಳೇ. ಅದಕ್ಕಾಗಿ ಜಿನೇಂದ್ರ ಭಗವಂತರು ಹೇಳ್ತಾರೆ, ಒಂದೇ ಒಂದು ಪುಣ್ಯದ ಅರ್ಚನೆಯನ್ನು ಮಾಡಬೇಕು, ಪುಣ್ಯವನ್ನ ಸಂಪಾದನೆ ಮಾಡುವಂತಹ ಕಾರ್ಯವನ್ನು ಮಾಡಬೇಕು. ಮೂರು ಲೋಕದಲ್ಲಿ ಶ್ರೇಷ್ಠವಾಗಿರುವಂತದ್ದು. ಹೇ ಭವ್ಯಾತ್ಮನೇ, ದುಃಖ ರೂಪದ ಸಾಗರದಲ್ಲಿ ಬೀಳಬೇಡ ಎಂದು ಅವರು ಬೋಧನೆಯನ್ನ ಮಾಡಿದರು. ಯಾರಿಗೆ? ರಾಮನ ಜೀವವಾಗಿರುವಂತ ಧರ್ಮರತ್ನ ಜೀವಕ್ಕೆ. ಅಂದರೆ ಅಲ್ಲಿಯ ತನಕ ರಾಮನ ಜೀವ ಸಮ್ಯ ದೃಷ್ಟಿಯಾಗಿರಲಿಲ್ಲ, ಮಿಥ್ಯಾ ದೃಷ್ಟಿಯಾಗಿರ್ತಾನೆ ಆತನು. ಆನಂತರ ಮುನಿರಾಜನ ಪುಣ್ಯ ಕಥೆಯಿಂದ ಆತನು ಶಾಂತನಾದನು. ತುಂಬಾ ಭಯಾರಿಕೆಯಿಂದ ಆತನು ಏನಾಗಿದ್ದ, ಬಹಳ ಆತನ ದುಃಖಿಯಾಗಿರುತ್ತಾನೆ. ಆತನಿಗೆ ಮುನಿಗಳ ಅಮೃತ ವಾಣಿಯಿಂದ ಆತನಿಗೆ ಶಾಂತಿ ಪ್ರಾಪ್ತವಾಗುತ್ತದೆ. ಆತನ ಮನಸ್ಸು ದಯೆಯಿಂದ ಆಲಿಂಗಿಸಲ್ಪಟ್ಟಿತು. ಅಂದರೆ ಆತನಿಗೆ ದಯ ಉತ್ಪನ್ನವಾಗ್ತದೆ. ಯಾರ ಹೃದಯದಲ್ಲಿ ದಯ ಉತ್ಪನ್ನವಾಗ್ತದೆ ಅವರಲ್ಲಿ ಧರ್ಮದ ಉದಯವಾಗ್ತದೆ. ದಯವಿಲ್ಲದೆ ಧರ್ಮವಿಲ್ಲ. ಧರ್ಮದ ಮೂಲ ದಯ. ಒಂದು ವೇಳೆ ಮತ್ತು ಪರ ಆತ್ಮದ ಮೇಲೆ ಬೇರೆ ಜೀವಿಗಳ ಬಗ್ಗೆ ಮತ್ತು ಸ್ವತಃ ತನ್ನ ಜೀವದ ಬಗ್ಗೂ ಸಹ ಯಾರಿಗೆ ದಯ ಇದೆ ಅವರಿಗೆ ಧರ್ಮ ಉತ್ಪನ್ನ ಪ್ರಾಪ್ತವಾಗ್ತದೆ. ನಿರ್ದಯಗಳ ಹೃದಯದಲ್ಲಿ ಧರ್ಮದ ಉದಯವಾಗುವುದಿಲ್ಲ. ಆತನು ದಯೆಯಿಂದ ಮನಸ್ಸು ಆಲಂಬಿಸಲ್ಪಟ್ಟಿತು. ಆತನು ಯಾವುದನ್ನು ತಪ್ಪಿಕೊಳ್ತಾನೆ? ದಯವನ್ನ ತಪ್ಪಿಕೊಳ್ಳುತ್ತಾನೆ.
ದಯವೆನ್ನುವಂತ ಧರ್ಮವನ್ನ ಆತನು ಆಲಂಬಿಸಿಕೊಳ್ಳುತ್ತಾನೆ. ಆಲಂಬನ ಅಂದ್ರೆ ತಪ್ಪಿಕೊಳ್ಳುವುದು. ಮತ್ತು ಇದರ ಫಲಸ್ವರೂಪವಾಗಿ ಆತನು ಮುನಿಗಳ ವ್ರತದ ಉಪದೇಶದಿಂದ ಆತನು ಅಣುವ್ರತ ಧಾರಿಯಾದನು. ಏನಾಗ್ತಾನೆ ಆತ? ಅಣುವ್ರತವನ್ನ ಧಾರಣೆಯನ್ನು ಮಾಡಿದನು. ಅಂದರೆ ಆತನು ಪ್ರತಿಮೆಯನ್ನ ಧಾರಣೆ ಮಾಡುವ ಸಮ್ಯ ದೃಷ್ಟಿಯಾದನಾತ ಮತ್ತು ಅಣುವ್ರತಿಯಾದನಾತ. ಆತನು ಅಲ್ಪಶಕ್ತಿಯ ಧಾರಕನಾಗಿದ್ದನು. ಏನಾಗಿದ್ದ? ಅಲ್ಪಶಕ್ತಿಯ ಧಾರಕನಾಗಿದ್ದ. ಬಂಧುಗಳೇ, ನಾಳೆ ಆರೈಕೆ ರಾತ್ರಿ ಅಂದ್ರೆ ಶಕ್ತಿ ಎಲ್ಲರಿಗೂ ಇದೆ. ಆರೈಕೆ ಆಗಲಿಕ್ಕೆ ಮಹಾರಥವನ್ನು ಧಾರಣೆ ಮಾಡಲಿಕ್ಕೆ ಶಕ್ತಿ ಎಲ್ಲರಿಗೂ ಇದೆ. ಶ್ರದ್ಧಾ ಇರುತ್ತದೆ, ಆದ್ರೆ ಶಕ್ತಿ ಕಮ್ಮಿ ಗಮನಿಸುವುದಿಲ್ಲ. ಆಗ ಶಕ್ತಿ ಇಲ್ಲದಂತವರು ಸಮ್ಯ ದೃಷ್ಟಿ ಆಗಬಹುದು, ಶ್ರದ್ಧಾವಂತರಾಗಬಹುದು ಮತ್ತು ಅಣುವ್ರತವನ್ನು ಧಾರಣೆ ಮಾಡಬಹುದು. ಯಾರಿಗೆ ಮುನಿಯಾಗಲಿಕ್ಕೆ ಆಗೋಲ್ಲ ಅಂತವರು ಸಮ್ಯ ದೃಷ್ಟಿಯಾಗಿ ಅಣುವೃತ್ತಿಗಳಾಗಬಹುದು. ಹಾಗೆ ಆತನು ಸಹ ಧನದತ್ತನು ಸಹ ಅಲ್ಪಶಕ್ತಿಯ ಧಾರಕನಾಗಿದ್ದನು. ಆದುದರಿಂದ ಮಹಾವ್ರತಿಯಾಗಲು ಆಗಲಿಲ್ಲ. ಆನಂತರ ಅಣುವ್ರತವನ್ನ ನಿರ್ದೋಷವಾಗಿ ಪಾಲನೆ ಮಾಡುತ್ತಾ ಆಯುವಿನ ಅಂತ್ಯ ಬಂದಾಗ ಮರಣ ಹೊಂದಿ ಆತನು ಸೌಧರ್ಮ ಸ್ವರ್ಗದಲ್ಲಿ ಮುಕುಟ, ಕುಂಡಲ, ತೋಳ್ಬಂದಿ, ಹಾರ ಹಾಗೆ ಮುದ್ರೆ ಮುಂತಾದವುಗಳಿಂದ ಸುಶೋಭಿತನಾದ ಉತ್ತಮ ದೇವನಾದನು. ಸ್ವರ್ಗದಲ್ಲಿ ಹೋಗಿ ಆತನು ದೇವ ಪರ್ಯಾಯವನ್ನ ಸೌಧರ್ಮ ಸ್ವರ್ಗದಲ್ಲಿ ಆತನು ಜನ್ಮವನ್ನು ಪಡೆದನೆ. ದೇವ ಪರ್ಯಾಯದಲ್ಲಿ ಯಾವ ರೀತಿ ಅಂದರೆ ಪಾದ ಸಲ್ಲೆ ಇರ್ತದೆ. ಸಲ್ಲೆಯಲ್ಲಿ 18 ವರ್ಷದ ದೇವನಾದ್ರೆ ಅಥವಾ 18 ವರ್ಷದ ದೇವಿಯಾಗ ಸ್ತ್ರೀ ಪುರುಷರಾಗ ಹಾರ, ಮುಕುಟ, ವಸ್ತ್ರ, ಆಭರಣ ಎಲ್ಲ ಹಾಕೊಂಡು ಏನಾಗ್ತಾರೆ, ಹಾಸಿಗೆಯಲ್ಲಿ ಮಲಗಿದವರು ಎದ್ದು ಕೂತ್ಕೊಳ್ತಾರೆ. ಮಲದವರು ಹೆಂಗ್ ಕೂತ್ಕೊಂತೀರಿ ಎದ್ದು? ಅದೇ ರೀತಿಯಾಗಿ ದೇವತೆಗಳು ಜನ್ಮವಾಗ್ತದೆ. ಅಂತರ್ಮೂರ್ತದಲ್ಲಿ ಜನ್ಮವಾಗಿ ಹೋಗ್ತದೆ. ನೀವಿಲ್ಲಿ ಮರಣ ಮಾಡಿತು ಅನ್ನೋದ್ರೊಳಗಾಗಿ ಅವರಲ್ಲಿ ಜನ್ಮವನ್ನ ಪಡೆದಿರ್ತಾರೆ. ಸೌಧರ್ಮ ಸ್ವರ್ಗದಲ್ಲಿ ಆತನು ಮುಕುಟ, ಹಾರಾದಿಗಳನ್ನ ವೈಭವಶಾಲಿ ಅಂತ ದೇವನಾದನು. ಅಲ್ಲಿ ಆತನು ಪೂರ್ವ ಪುಣ್ಯದಿಂದ ಕಾರಣ ದೇವಾಂಗನಿಯರ ಸುಖದಿಂದ ಲೀಲರಾಗಿದ್ದನು. ಸ್ವರ್ಗಲೋಕದಲ್ಲಿ ಬಹಳಷ್ಟು ಜನ ದೇವಿಯರು ಆ ದೇವನಿಗೆ ಎಲ್ಲ ದೇವಾಂಗನಿಯರೊಂದಿಗೆ ಅಪ್ಸರೆಯರ ಬಹಳ ದೊಡ್ಡ ಪರಿವಾರದಿಂದ ಸಹಿತನಾಗಿದ್ದನು. ಹಾಗೂ ಇಂದ್ರನಂತೆ ಆನಂದದಿಂದ ಸಮಯ ಕಳೆಯುತ್ತಿದ್ದನು. ಇಂದ್ರನ ಹಾಗೆ ಅಂದ್ರೆ ಇಂದ್ರನಲ್ಲ, ಇಂದ್ರನ ಹಾಗೆಯೇ ಆತನು ಬಹಳಷ್ಟು ದೇವಿಯರೊಂದಿಗೆ ಆತನು ಸಾವಿರ ವರ್ಷಗಳ ಕಾಲ ಆತನ ಏನು ಮಾಡ್ತಾನೆ, ಸುಖವನ್ನ ಕಳೆದನೆ, ಸುಖದಲ್ಲಿ ಕಳೆದನು. ಆನಂತರ ಅಲ್ಲಿಂದ ಚಿತನಾಗಿ ಮಹಾಪುರ ಹೆಸರಿನ ಶ್ರೇಷ್ಠ ನಗರದಲ್ಲಿ ಜೈನ ಧರ್ಮದ ಶ್ರದ್ಧಾಳು ನೋಡ್ರಿ, ಯಾರು ವ್ರತವನ್ನು ತೆಗೆದುಕೊಳ್ತಾರೆ ಶ್ರದ್ಧೆಯಿಂದ, ಪುನಃ ಮತ್ತೆ ಎಲ್ಲಿ ಜೈನ ಧರ್ಮ ಪ್ರಾಪ್ತವಾಗ್ತದೆ ಅಲ್ಲೇ ಆಜೀವಿಗಳ ಜನ್ಮ ಆಗ್ತದೆ. ಬಂಧುಗಳೇ, ನೀವು ಶ್ರದ್ಧೆಯಿಂದ ಜಿನೇಂದ್ರ ಭಗವಂತರು ಹೇಳಿದಂತ ಧರ್ಮವನ್ನು ಸ್ವೀಕಾರ ಮಾಡಿರಿ, ಸಮ್ಯಕ್ ದೃಷ್ಟಿಗಳಾಗ್ರಿ. ಜಿನೇಂದ್ರ ಭಗವಂತರು ಹೇಳಿದಂತ ತತ್ವದ ಮೇಲೆ ಶ್ರದ್ಧೆಯುಳ್ಳವರಾಗ್ರಿ. 7 ತತ್ವ, 9 ಪದಾರ್ಥ, 6 ದ್ರವ್ಯ, 2 ಧರ್ಮ. ಹಾಗೆ ಯಾರು ಶ್ರದ್ಧೆಯನ್ನ ಮಾಡ್ತಾರೆ ಅಂತವರು ಧರ್ಮವನ್ನ ಗ್ರಹಣೆಯನ್ನು ಮಾಡಿ ಅಥವಾ ವ್ರತವನ್ನು ತೆಗೆದುಕೊಳ್ತಾರೆ. ಮುಂದಿನ ಪರ್ಯಾಯದಲ್ಲೂ ಸಹ ಸ್ವರ್ಗದಿಂದ ಬಂದು ಎಲ್ಲಿ ವ್ರತ ಪಾಲನೆ ಮಾಡುವುದಕ್ಕೆ, ಧರ್ಮ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಸ್ಥಾನ ಇದೆ, ಅಲ್ಲೇ ಜನ್ಮವಾಗ್ತದೆ. ಜನಧರ್ಮವನ್ನು ಮಾಡಿರುವುದು ನಿಷ್ಫಲವಾಗಲ್ಲ. ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡಿದ್ರಿ, ಮುಂದಿನ ಜನ್ಮದಲ್ಲೂ ಸಹ ಜಿನೇಂದ್ರ ಭಗವಂತರ ಪೂಜೆ ಮಾಡುವಂತ ಸ್ಥಾನ ಎಲ್ಲಿ ಇದೆ ಅಲ್ಲಿ ನಿಮ್ಮ ಜನ್ಮವಾಗ್ತದೆ.
ಒಂದು ವೇಳೆ ಮಿಲೇಚ್ ಖಂಡದಲ್ಲಿ ಜನ್ಮವಾಗಿದ್ರೆ ಜಿನೇಂದ್ರ ಭಗವಂತರ ಧರ್ಮ ಪ್ರಾಪ್ತವಾಗ್ತಿತ್ತು, ಆಗ್ತಾ ಇಲ್ಲ. ಮಿಲೇಚ್ ಖಂಡದಲ್ಲಿ ಏನಿಲ್ಲ, ಧರ್ಮ ಇಲ್ಲ, ಅಲ್ಲಿ ಜಿನಮಂದಿರ ಇಲ್ಲ, ಮುನಿಗಳ ಉಪದೇಶ ಇಲ್ಲ, ಮುನಿಗಳಿಲ್ಲ, ವ್ರತ ಇಲ್ಲ, ಪೂಜಾ ಇಲ್ಲ, ದಾನ ಇಲ್ಲ, ಏನೂ ಇಲ್ಲ ಮಿಲೇಚ್ ಖಂಡದಲ್ಲಿ. ಕೇವಲ ಅಲ್ಲೇನಿದ್ರು ಪಂಚೇಂದ್ರ ಸಂಬಂಧವಾದಂತ ಭೋಗಗಳಷ್ಟೇ. ಆದರೆ ಬಹು ಪುಣ್ಯದಿಂದ ತಮ್ಮೆಲ್ಲರಿಗೂ ಸಹ ಜಿನಮಂದಿರ ಪ್ರಾಪ್ತವಾಗಿದೆ, ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಿದೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಪುಣ್ಯವನ್ನ ಮಾಡಿದಿರಿ. ಏನ್ ಮಾಡಿದ್ರಿ ನೀವು? ಜೈನ ಕುಲ ಪ್ರಾಪ್ತವಾಗಿದೆ, ಜಿನೇಂದ್ರ ಭಗವಂತರ ಕುಲದಲ್ಲಿ ಜನ್ಮವನ್ನು ಪಡೆದಿದ್ರಿ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಪುಣ್ಯವನ್ನು ಮಾಡಿದ್ರೆ ನಿಶ್ಚಿತವಾಗಿ ಆ ಪುಣ್ಯದ ಫಲದಿಂದಲೇ, ಪುಣ್ಯ ಕರ್ಮದಿಂದಲೇ ಜಿನಧರ್ಮ ಪ್ರಾಪ್ತವಾಗಿದೆ. ಧರ್ಮವನ್ನು ಮಾಡುವಂತ ಯೋಗ್ಯವಾದಂತ ಅನುಕೂಲ ಮತ್ತು ನಿಮ್ಮೆಲ್ಲರಿಗೂ ಎಲ್ಲ ಉಪಲಬ್ಧಿಗಳಾಗಿದ್ದಾವೆ. ಅಂದ್ರೆ ಪೂರ್ವ ಪುಣ್ಯದಿಂದ ಅಲ್ಲಿಂದ ಜೊತೆನಾಗಿ ಆ ಜೀವನ ಅಂದ್ರೆ ರಾಮನ ಜೀವನು ಎಲ್ಲಿ ಜೈನ ಧರ್ಮದಲ್ಲಿ ಶ್ರದ್ಧೆಯುಳ್ಳವರಿದ್ದರು. ಮೇರು ಹೆಸರಿನ ಸಾಹುಕಾರನ ಪತ್ನಿಯಿಂದ ಪದ್ಮರುಚಿ, ಮೇರುನಂತ ದೊಡ್ಡ ಶ್ರೇಷ್ಠಿ ಸಾಹುಕಾರ ಇರ್ತಾರೆ, ಅವರ ಪತ್ನಿಯಿಂದ ಪದ್ಮರುಚಿ ಹೆಸರಿನ ಪುತ್ರನಾದನು. ಯಾರು? ರಾಮನ ಜೀವ. ರಾಮನ ಜೀವ ಅಂದರೆ ಧನದತ್ತನ ಜೀವ. ನೋಡ್ರಿ, ಇದ್ದ ಅಣ್ಣ ಸ್ವರ್ಗದಲ್ಲಿ ಇದ್ರೆ ತಮ್ಮ ಎಲ್ಲಿದ್ದಾನೆ? ತಿರೇಂಚೀವರಲ್ಲಿ ನರಕದಲ್ಲಿ ಸುತ್ತಾನೆ. ಬಂಧುಗಳೇ, ಯಾರೂ ಇಲ್ಲ. ನಾವು ಮಾಡಿದಂತ ಕರ್ಮದ ಫಲವನ್ನ ನಾವೇ ಭೋಗಿಸಬೇಕು ಬಂಧುಗಳೇ. ಮತ್ತೆ ಯಾರಿಗಾಗೋ ಪಾಪ ಮಾಡಿದ್ದು, ಬೇರೆಯವರಿಗಾಗಿ ಪಾಪವನ್ನು ಮಾಡುವಂಥದ್ದು, ಬೇರೆಯವರಿಗಾಗಿ ಹೊಡೆದಾಡುವಂಥದ್ದು, ರಾಗ ಮಾಡುವಂಥದ್ದು, ದ್ವೇಷ ಮಾಡುವಂಥದ್ದು, ಇದರಿಂದ ಅಸುಭ ಕರ್ಮದ ಬಂಧವಾಗ್ತದೆ. ಸಂಸಾರದಲ್ಲಿ ಮೋಹ ಬಹು ಕೆಟ್ಟದಾದಂಥದ್ದು ಬಂಧುಗಳೇ. ಮೋಹಿಯಾದಂತಹ ಜೀವ ಏನು ಮಾಡೋಲ್ಲ ಸಂಸಾರದಲ್ಲಿ. ಮೋಹಂಧರಾದಂಥವರು ಸಂಸಾರದಲ್ಲಿ ಎಲ್ಲವನ್ನ ಮಾಡ್ತಾರೆ. ಅಂದಾದ್ರೆ ಮೋಹಾಂಧರು ಮೋಹದ ಅಂಧರಾಗಿರ್ತಾರೆ. ಹಿತ ಯಾವುದು ಅಹಿತ ಯಾವುದು ಎನ್ನುವುದನ್ನ ಅವರು ತಿಳಿಯಲ್ಲ, ತಿಳಿದರೂ ಸಹ ಶ್ರದ್ಧೆ ಮಾಡಲ್ಲ. ಹಾಗೆ ನೋಡ್ರಿ, ಅತ್ತ ರಾಮನಿಗಾಗಿ ಆತ ಏನ್ ಮಾಡಿದ್ದ? ಹೊಡೆದಾಡಿದ್ದ. ಅಣ್ಣನ ಪತ್ನಿಯೇ ಅಣ್ಣನ ಸಿಗಲಿಲ್ಲ ಅಂತ ಹೇಳಿ ಬೇರೆಯವ ಮದುವೆ ಆಗ್ತಾ ಇದ್ದಾರೆ ಅಂತ ಹೇಳ್ಕೊಂಡ ಆತ ತಮ್ಮ ಏನ್ ಮಾಡಿದ್ದ? ಆತನ ಜೋಡಿ ಹೊಡೆದಾಡ್ಲಿಕ್ಕೆ ಹೋಗಿದ್ದ. ಹೊಡೆದಾಟದಲ್ಲಿ ಆತ ಮರಣವಾಯಿತು. ಆದ್ರೆ ಅಣ್ಣ ತಮ್ಮ ಮಾಡಿದ ಪಾಪಕ್ಕೆ ಬರಲಿಲ್ಲ ಅವರು. ಆದ್ರೆ ಅಣ್ಣ ಪುಣ್ಯವನ್ನು ಮಾಡಿ ಸ್ವರ್ಗದಲ್ಲಿದ್ದರೆ ತಮ್ಮ ಪಾಪವನ್ನು ಮಾಡಿ ಯೋನಿಗಳಲ್ಲಿ, ಜಿರಿಯಂಚ ಯೋನಿಗಳಲ್ಲಿ, ನರಕದಲ್ಲಿ ಪರಿಭ್ರಮಣೆಯನ್ನ ಮಾಡ್ತಾ ಇದ್ದಾನೆ. ಪದ್ಮರುಚಿ ಹೆಸರಿನ ಪುತ್ರನಾದನು. ಅಂದ್ರೆ ಪದ್ಮ ರಾಮನು, ರಾಮನಾಗುವಂತ ಶಿವ. ಅಲ್ಲೊಂದು ಘಟನೆ ಘಟಿಸುತ್ತದೆ. ಅದೇ ನಗರದಲ್ಲಿ ಓರ್ವ ಛತ್ರಛಾಯ ಹೆಸರಿನ ರಾಜನಿರುತ್ತಿದ್ದನು. ಅದೇ ಊರಿನಲ್ಲಿ ಒಬ್ಬ ಛತ್ರಛಾಯ ಎನ್ನುವಂತ ಒಬ್ಬ ರಾಜನು ರಾಜ್ಯವನ್ನ ಮಾಡ್ತಾ ಇರ್ತಾನೆ. ಆತನ ಶ್ರೀದತ್ತ ಹೆಸರಿನ ಪತ್ನಿ ಇದ್ದಳು. ಅವಳು ರಾಣಿಯ ಗುಣಗಳ ನಿಧಿಯಾಗಿದ್ದಳು. ಯಾವುದೋ ಒಂದು ದಿನ ಪದ್ಮರುಚಿ ಕುದುರೆಯ ಸವಾರನಾಗಿ, ಅಂದ್ರೆ ರಾಮನ ಜೀವ ಕುದುರೆ ಮೇಲೆ ಕುತ್ಕೊಂಡು ಸೇಠಿಯ ಮಗನು ತನ್ನ ಗೋಕುಲ ಕಡೆಗೆ ಬರುತ್ತಿದ್ದನು. ಅಂದ್ರೆ ಅವರ ಗೋಕುಲ ಇರುತ್ತದೆ, ಅಂದ್ರೆ ಕೊಟ್ಟಿಗೆ, ಆಕಳು, ಎಮ್ಮೆ ಆದಿಗಳೆಲ್ಲ ಇರ್ತವಲ್ಲ, ಗೋಕುಲ ಕಡೆ ಆತನು ಬರ್ತಾ ಇರ್ತಾನೆ. ಆಗ ಮಾರ್ಗದಲ್ಲಿ ಆತನು ನೆಲದ ಮೇಲೆ ಬಿದ್ದಂತ ಓರ್ವ ವೃದ್ಧ ಎತ್ತನ್ನು ನೋಡಿದನು. ವಯಸ್ಸಾದಂತ ಎತ್ತು, ವೃದ್ಧ ಅಂತ ಎತ್ತು ಏನಾಗಿರ್ತದೆ? ಬಿತ್ಕೊಂಡಿರ್ತದೆ. ಹಾಗೆ ಮಲಮೂತ್ರಗಳಲ್ಲಿ ಬಿತ್ಕೊಂಡಿರ್ತದೆ, ಸೆಗಣಿ ಆದಿಗಳಿರ್ತದೆ, ಎಲ್ಲ ಕೊಳಚೆ ಇರ್ತದೆ. ಮತ್ತು ಎತ್ತಿಗೆ ಬಹಳ ಎಳ್ಳಿಕ್ಕೆ ಆಗ್ತಾ ಇರಲ್ಲ, ಜನರನ್ನು ತುಳ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಸಹ ಆ ಕಡೆಗೆ
ತುಳಿತಾ ಹೋಗ್ತಾ ಇರ್ತಾರೆ ನೋಡಿದನು. ಹಾಗೆ ಸುಗಂಧ ವಸ್ತ್ರ ಹಾಗೂ ಮಾಲೆ ಮುಂತಾದವುಗಳನ್ನು ಧಾರಣೆ ಮಾಡಿದ್ದನು. ಯಾರು? ಪದ್ಮರುಚಿ. ಪದ್ಮರುಚಿ ಸೇಡಿಸಿಯ ಪುತ್ರನಾದನು. ಆತನು ನಗರದ ಸೇಡಿ ಸೌಕಾರನ ಮಗನಾದನು. ಕುದುರೆಯ ಮೇಲೆ ಒಳ್ಳೊಳ್ಳೆಯ ವಸ್ತ್ರಗಳನ್ನು ಹಾಕೊಂಡು ಹಾರ ಮುಕುಟ ಆದಿಗಳನ್ನ ಧರಿಸಿಕೊಂಡ ಆತನು ಸವಾರಿಯನ್ನ ಮಾಡ್ತಾನೆ. ಕುದುರೆ ಮೇಲೆ ಹೋಗ್ತಾ ಇರ್ತಾನೆ. ಆತನು ನೋಡಿದನು. ಧಾರಣೆ ಮಾಡಿದ್ದ ಪದ್ಮರುಚಿಯು ನೋಡಿ ಕುದುರೆಯಿಂದ ಕೆಳಗಿಳಿದನು. ಆತನಿಗೆ ದಯೆ ಉತ್ಪನ್ನವಾಗ್ತದೆ. ಆತನು ಕುದುರೆಯಿಂದ ಕೆಳಗಿಳಿದು ದಯೆಯಿಂದ ಕೂಡಿದಂತವನಾಗಿ ಎತ್ತಿನ ಹತ್ತಿರ ಬಳಿ ಹೋದನು. ಆ ಎತ್ತಿನ ಹತ್ರ ಹೋಗ್ತಾನ. ಪದ್ಮರುಚಿಯು ದಯಾ ಉಳ್ಳವನಾಗಿ ಕರುಣೆಯಿಂದ ಅದರ ಕಿವಿಯಲ್ಲಿ ಪಂಚನಮಸ್ಕಾರ ಮಂತ್ರ ಜಪವನ್ನು ಕೇಳಿಸಿದನು. ಎತ್ತಿನ ಕಿವಿಯಲ್ಲೇ ಪಂಚನಮಸ್ಕಾರ ಮಂತ್ರದ ಜಪವನ್ನಾತನು ಹೇಳ್ತಾನಾತ. ಯಾವಾಗ ಪದ್ಮರುಚಿ ಅದರ ಕಿವಿಯಲ್ಲಿ ಪಂಚನಮಸ್ಕಾರ ಮಂತ್ರವನ್ನ ನೀಡುತ್ತಿದ್ದನು, ಹೇಳುತ್ತಿದ್ದನು, ಆಗ ಆ ಮಂತ್ರವನ್ನು ಕೇಳಿಸುತ್ತಾ ಎತ್ತಿನ ಆತ್ಮ ಅದರ ಶರೀರದಿಂದ ಹೊರಗೆ ಹೊರಟು ಹೋಯಿತು. ಸಂಯೋಗ ಯಾವ ರೀತಿ ನಿಯೋಗ ನೋಡಿ. ಅಂದ್ರೆ ಆ ಜೀವದ ಪುಣ್ಯದ ಉದೇನೋ ಇರ್ತದೆ. ಅಷ್ಟೊತ್ತಿಗೆ ರಾಮ ಉಪದೇಶ ಮಾಡೋದಕ್ಕೆ ಬರ್ತಾನೆ. ಉಪದೇಶವನ್ನ ಮಾಡ್ತಾನೆ. ಅಂದ್ರೆ ರಾಮನ ಜೀವ ಪದ್ಮರುಚಿಯಾಗಿದ್ದಾಗ ಉಪದೇಶವನ್ನ ಮಾಡಿದಾಗ ಅದೇ ಸಮಯದಲ್ಲಿ ಅದರ ಶ್ವಾಸ ಹೊರಟು ಹೋಗ್ತದೆ ಶರೀರದಿಂದ. ಅರ್ಥ ನಮೋಕಾರ ಮಂತ್ರ ಕೇಳುತ್ತಾ ಕೇಳುತ್ತಾ ಅದರ ಪ್ರಾಣ ಹೊರಟು ಹೋಯಿತು. ಮಂತ್ರದ ಪ್ರಭಾವದಿಂದ ಯಾರ ಕರ್ಮಗಳು ಜಾಗ ಸ್ವಲ್ಪ ಕಡಿಮೆಯಾಗಿತ್ತು. ನಮೋಕಾರ ಮಂತ್ರ ಕರ್ಮಗಳೆಲ್ಲವೂ ಸಹ ನಷ್ಟವಾಗ್ತದೆ. ಸರ್ವ ಶ್ರೇಷ್ಠವಾಗಿರುವಂತ ಮಂತ್ರವಾಗಿದೆ. ಇದಕ್ಕಿಂತ ಶ್ರೇಷ್ಠವಾದಂತ ಮಂತ್ರ ಇನ್ನೊಂದಿಲ್ಲ. ಅದಕ್ಕಾಗಿ ನಮೋಕಾರ ಮಂತ್ರವನ್ನ ಸದಾಕಾಲ ಪಠಿಸ್ತಾ ಇರಬೇಕು. ಪ್ರತಿದಿನ ಕಮ್ಮಿ ಅಂದ್ರೂ ಸಹ 108 ಸಲ ಆದರೂ ಒಂದು ಮಾಲಾದರೂ ಜಪ ಮಾಡಬೇಕು. ನಿಂತಲ್ಲಿ, ಕೂತಲ್ಲಿ, ಹೋದಲ್ಲಿ, ಬಂದಲ್ಲಿ, ಎಂತ ಸ್ಥಿತಿಯಲ್ಲಿರಲಿ, ಸುಖದಲ್ಲಿರಲಿ, ದುಃಖದಲ್ಲಿರಲಿ, ಎಲ್ಲ ಸಮಯದಲ್ಲೂ ಯಾವ ಮಂತ್ರ ಧ್ಯಾನವನ್ನು ಮಾಡಬೇಕು? ನಮೋಕಾರ ಮಂತ್ರದ ಧ್ಯಾನಿಸಬೇಕು. ನಮೋಕಾರ ಮಂತ್ರ ಉಚ್ಚಾರಣೆ ಮಾಡ್ತಾ ಇರಬೇಕು. ಸದಾ ಕಾಲ ಅರಿಹಂತ ನಾಮಸ್ಮರಣೆಗೆ ಇರಬೇಕು. ಕರ್ಮಗಳೆಲ್ಲವೂ ಸಹ ಐತೆಂದು ಕಡಿಮೆಯಾಯಿತು. ಅನಂತರ ಎದ್ದು ಅದೇ ನಗರದ ರಾಜ ಛತ್ರಚಾಯನ ಶ್ರೀದತ್ತ ಹೆಸರಿನ ರಾಣಿಗೆ ಪುತ್ರನಾದನು. ನೋಡಿ, ಅದೇ ಊರಿನ ರಾಜನ ಪುತ್ರನಾಗ್ತಾನ. ಅಲ್ಲಿಯವರೆಗೆ ಛತ್ರಚಾಯನಿಗೆ ಪುತ್ರರಿರಲಿಲ್ಲ. ಅಂದ್ರೆ ರಾಜನಿಗೆ ಬಹಳ ಸಮಯವಾಗಿರ್ತದೆ. ಪುತ್ರ ಇಲ್ಲದೆ ರಾಜನು ದುಃಖಿಯಾಗಿರ್ತಾನ ಅಂತ. ಆದ್ದರಿಂದ ಅವನು ಹುಟ್ಟಿದ ನಂತರ ಬಹಳ ಸಂತುಷ್ಟನಾದನು. ಬಹಳ ದಿನಗಳ ನಂತರ ಸಂತಾನ ಪ್ರಾಪ್ತವಾದ್ರೆ ಖುಷಿ ಆಗ್ತದಿಲ್ಲ ಪರಿವಾರದವರಿಗೆ? ಆಗ್ತೈತಿ. ಹಾಗೆ ಪುತ್ರರತ್ನ ಪ್ರಾಪ್ತವಾಯಿತು ಅಂತ ಹೇಳಿ ಖುಷಿಯನ್ನ ಹಬ್ಬ ಮಾಡ್ತಾರ. ಅದೇ ರೀತಿ ಆತನು ಉತ್ಸವವನ್ನ ಮಾಡಿದನು. ಆ ನಂತರ ಸಂತುಷ್ಟನಾದನು. ನಗರದ ಬಹಳ ಭಾರಿ ಸಂಪತ್ತನ್ನು ವೆಚ್ಚ ಮಾಡಿ ಅತ್ಯಧಿಕ ಶೋಭೆಯನ್ನು ಮಾಡಲಾಯಿತು. ನಗರವನ್ನ ಬಹಳ ಶೋಭಿಸಲಾಯಿತು. ಹಾಗೂ ವಾದ್ಯಗಳಿಂದ ಯಾರು ಕಿರುಡಾಗುತ್ತಿದ್ದರು ಅಂತ ಮಹಾ ಉತ್ಸವವನ್ನು ಮಾಡಲಾಯಿತು ಪುತ್ರ ಪ್ರಾಪ್ತವಾದಾಗ ರಾಜನ. ನಂತರ ಕರ್ಮಗಳ ಸಂಸ್ಕಾರದಿಂದ ಆತನಿಗೆ ತನ್ನ ಪೂರ್ವ ಜನ್ಮದ ಸ್ಮರಣೆಯಾಯಿತು. ಆ ಪುತ್ರ ಬಾಲಕನಾಗಿರ್ತಾನೆ. ಬಾಲಕನಾಗಿದ್ದಾಗ ಆತನಿಗೆ ಏನಾಗ್ತದೆ? ಪೂರ್ವ ಜನ್ಮದ ಆತನಿಗೆ ಜಾತಿ ಸ್ಮರಣೆಯಾಗ್ತದೆ. ಎತ್ತಿನ ಪರ್ಯಾಯದಲ್ಲಿ ಭಾರ ಹೊರುವಂತ, ಎತ್ತಿನ ಪರ್ಯಾಯದಲ್ಲಿ ಭಾರವನ್ನು ಹೊರುವಂತದ್ದು. ಮೂಗುದಾರವನ್ನ ದುಷ್ಟರು ಹಾಕ್ತಾರೆ, ರಕ್ತ ಸುರಿತಾ ಇರುತ್ತದೆ. ಹಾಗೇನೆ ಅದನ್ನ ನೇರ್ ಮಾಡಿ ಕಟ್ಟಿರ್ತಾರೆ. ಕಿವಿಯನ್ನ ಕಟ್ ಮಾಡ್ತಾರೆ, ಬಾಲವನ್ನ ಕಟ್ ಮಾಡ್ತಾರೆ, ಕಾಲಿಗೆ ಮೊಳೆಯನ್ನ ಹೊಡಿತಾರೆ.
ಚಂದ ಕಾಣಲಿ ಅಂತ ಹೇಳಿ ಕಬ್ಬಿಣದ ಬಳೆಗಳನ್ನ ಕಾಸಿ ಮೈ ಮೇಲೆ ಇಡುತ್ತಾರೆ. ಸುಟ್ಟು ಕೀವಾಗಿ ಹರಿತಾ ಇರುತ್ತದೆ. ಅಷ್ಟೇ ಅಲ್ಲ, ಬಾಯಾರಿಕೆ ಹಸಿವೆ ಆದಿಗಳನ್ನ ಸಹನ ಮಾಡ್ಕೊಳ್ಬೇಕು. ಬಾಯಾರಿಕೆಯಾದ್ರೆ ಹಸಿವೆಯಾದ್ರೆ ಅದ ಶರೀರದಲ್ಲಿ ಏನಾದ್ರೂ ಕಸಾಯಿತಿ ಬಂದ್ರೆ ತ್ರಾಸ ಆದ್ರೆ ಹೇಳುವಾಗಿಲ್ಲ. ಆದ್ರೆ ಮಾಲೀಕರು ಬಡಿತಾ ಇರ್ತಾರೆ. ಅಷ್ಟೇ ಅಲ್ಲ, ಕೊನೆಗೆ ನಾನಾ ಪ್ರಕಾರದ ವೇದನೆಯನ್ನು ಮಾಡ್ತಾ ಇರ್ತಾರೆ. ನಿನ್ನೆ ಬರ್ತಾ ಇರೋ ನೋಡಿದ್ವಿ, ಒಂದು ಟೆಂಪೋದಲ್ಲಿ 4 ಎತ್ತು ಹಾಕಿದ್ದಾರೆ. ಅಡ್ಡ ದಿಡ್ಡ ಹಾಕಿದ್ದಾರೆ. ಆಟೋ ರಿಕ್ಷಾದ್ರಿ 4 ಎತ್ತನ್ನು ಸಹ 2 ಎತ್ತನ್ನ ಈ ಕಡೆಗೆ ಮೂಗದಾರಕ್ಕೆ ಹಗ್ಗ ಹಾಕಿ ಮೇಲೆ ಕಟ್ಟಿದ್ದಾರೆ, 2 ಎತ್ತನ್ನ ಆ ಕಡೆ ಕಟ್ಟಿದ್ದಾರೆ. ರಕ್ತ ಸುರಿತಾ ಇದೆ, ತಗೊಂಡು ಹೋಗ್ತಾ ಇದೆ. ನೋಡಿ, ಯಾರು ನೋಡುವರು, ಯಾರು ಕೇಳುವರು ದುಃಖವನ್ನ? ಇಂಥ ಪರ್ಯಾಯಗಳಲ್ಲಿ, ನಾನಾ ಪರ್ಯಾಯಗಳಲ್ಲಿ ಅಜ್ಞಾನದಿಂದ ಅಸುರ ಕರ್ಮದಿಂದ ಬಂಧುಗಳೇ ನಾನಾ ಪರ್ಯಾಯಗಳಲ್ಲಿ ಭೋಗಿಸಿಕೊಂಡು ಬಂದಿದ್ವಿ. ಬಹು ಪುಣ್ಯ ಯೋಗದಿಂದ ಮನುಷ್ಯವು ಪ್ರಾಪ್ತವಾಗಿದೆ, ಜೈನ ಕುಲ ಪ್ರಾಪ್ತವಾಗಿದೆ, ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಿದೆ. ಆದರೆ ಮನುಷ್ಯವ ಪ್ರಾಪ್ತವಾಗಿ ವ್ಯಸನಿಯಾಗಿ ಮಾಂಸವನ್ನ ಸೇವನೆ ಮಾಡುವಂಥದ್ದು, ಸರಾಯಿ ಕುಡಿಯುವಂಥದ್ದು, ಹಾಗೆಯೇ ಜೂಜಾಡುವಂಥದ್ದು, ತಂಬಾಕು ತಿನ್ನುವಂಥದ್ದು, ವೇಶ್ಯಾವನ್ನು ಮಾಡುವಂಥದ್ದು, ಶಿಕಾರಿಯನ್ನ ಮಾಡುವಂಥದ್ದು, ಪರ ನಿಂದೆಯನ್ನು ಮಾಡುವಂಥದ್ದು, ಅಸುವ ಕರ್ಮಗಳನ್ನ ಮಾಡುವಂಥದ್ದು. ನಾ ದಾನ ಇಲ್ಲ, ನಾ ಪೂಜೆ ಇಲ್ಲ, ನಾ ವ್ರತ ಇಲ್ಲ, ಉತ್ತಮ ಕುಲದಲ್ಲಿ ಜನ್ಮವನ್ನು ಪಡೆದು ಉತ್ತಮವಾದಂತಹ ಆಚರಣೆಗಳಿಲ್ಲ, ನೀಚವಾದಂತಹ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬಂಧುಗಳೇ, ತಿರುಗಾ ಮತ್ತೆ ಅನಂತ ಸಂಸಾರದಲ್ಲಿ ಆ ಜೀವಿಗೆ ಉತ್ತಮವಾದಂತಹ ಕುಲ ಪ್ರಾಪ್ತವಾಗುವುದು ದುರ್ಲಭದಿಂದ ದುರ್ಲಭವಾದಂಥದ್ದು. ಮನುಷ್ಯ ಕುಲದಲ್ಲಿ ಮಾತ್ರ ಕಲ್ಯಾಣವನ್ನ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆದರೆ ಮನುಷ್ಯ ಪ್ರಾಪ್ತವಾಗಿ ಯಾರು ಧರ್ಮವನ್ನ ಮಾಡಲ್ಲ, ಧರ್ಮವನ್ನ ಮಾಡೋದಕ್ಕೆ ಪುರುಷೋತ್ತಿಲ್ಲ, ಕರ್ಮವನ್ನ ಮಾಡೋದಕ್ಕೆಲ್ಲ ಭರ್ಪೂರ್ ಪುರುಷೋತ್ತಿ ಇದೆ. ಏನಿದೆ ಹೇಳಿ? ಭರ್ಪೂರ್ ಪುರುಷೋತ್ತಿ ಇದೆಯಲ್ಲ, ಆದ್ರೆ ಧರ್ಮ ಮಾಡ ಪುರುಷೋತ್ತಿಲ್ಲ. ನೋಡ್ರಿ, ಅಷ್ಟಾನಿಕ ಮಹಾಪರ್ವ ನಡೀತಾ ಇದೆ. ಅಷ್ಟಾನಿಕ ಮಹಾಪರ್ವದಲ್ಲಿ ಸ್ವರ್ಗದಲ್ಲಿರ್ತಕ್ಕಂಥ ಹಾಗೆ 4 ಪ್ರಕಾರ ದೇವತೆಗಳು, ಭವನವಾಸಿ, ಗಂಧರ್ವವಾಸಿ, ಜ್ಯೋತಿಷ್ಯವಾಸಿ, ಕಲ್ಮವಾಸಿ ದೇವತೆಗಳೆಲ್ಲರೂ ಸಹ ಸಪರಿವಾರ ಸಮೇತವಾಗಿ ಮಧ್ಯಮ ಲೋಕಕ್ಕೆ ಬರುತ್ತದೆ. ಮಧ್ಯಮ ಲೋಕದಲ್ಲಿ 8ನೇ ದೀಪವಾಗಿರುವಂತಹ ನಂದೇಶ್ವರ ದೀಪದಲ್ಲಿ ಬಂದು ಅಪ್ರತಿಮದಿನ ಚೈತ್ಯಾಲಯಗಳನ್ನ ಪೂಜೆಯನ್ನು ಮಾಡ್ತಾರೆ. ನಂದೀಶ್ವರ ಭಕ್ತಿಯಲ್ಲಿ ಆಚಾರ್ಯ ಭಗವಂತರು ಎಷ್ಟು ಶ್ರೇಷ್ಠವಾಗಿ ಭಕ್ತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ, ಎಷ್ಟು ಸುಂದರವಾದಂತಹ ಉಲ್ಲೇಖವನ್ನು ಮಾಡ್ತಾರೆ. ಒಂದೊಂದು ಭಾಗದಲ್ಲಿ 13 ದಿನ ಚೈತ್ಯಾಲಯಗಳಿವೆ. ಒಂದೊಂದು ಚೈತ್ಯಾಲಯದಲ್ಲಿ 108 ಅಕೃತಿಮ ಜಿನ ಬಿಂಬಗಳಿದ್ದಾವೆ. ಎಷ್ಟು 500 ಧನಸ್ಸಿನ ಪ್ರಮಾಣವಾದಂತ ರಕ್ತಖಚಿತವಾದಂತ ಜಿನಬಿಂಬ ನೋಡುವುದಕ್ಕೆ ಜಗಮಗಳಿಸ್ತಾ ಇರ್ತದೆ. ಇಷ್ಟು ಸುಂದರವಾಗಿರುತ್ತದೆ. ಒಂದೊಂದು ಮಂದಿರದಲ್ಲಿ ಎಷ್ಟು ಒಂದು ಜಿನಬಿಂಬವಲ್ಲ, 108 ಬಿಂಬಗಳು. ಈ ಪ್ರಕಾರದಲ್ಲಿ ಒಂದೊಂದು ದಿಕ್ಕಿನಲ್ಲಿ 13 ಜಿನಾಲಯದಂತೆ 4 ದಿಕ್ಕಿಗೂ ಸಹ ಜಿನಾಲಯಗಳಿವೆ. ಎಷ್ಟು ಜಿನಾಲಯಗಳಿವೆ? 52 ಜಿನಾಲಯಗಳಿವೆ. ಸ್ವರ್ಗದ ವೈಭವವನ್ನು ತ್ಯಾಗ ಮಾಡಿ, ಸ್ವರ್ಗದ ಸುಖವನ್ನು ಬಿಟ್ಟು ಮಧ್ಯಮ ಲೋಕಕ್ಕೆ ಬರ್ತಾರೆ. ಬೇರೆ ಸಮಯದಲ್ಲಿ ಯಾವಾಗಲೂ ಬರುವಲ್ಲ, ಭೋಗದಲ್ಲೇ ಇರ್ತಾರೆ. ಆದರೆ ಅಷ್ಟಾನಿಕ ಮಹಾಪರ್ವದಲ್ಲಿ 8 ದಿವಸ ಏನ್ ಮಾಡ್ತಾರೆ? ಪಾಟಿಂದ ಪೂಜೆಯನ್ನ ಮಾಡ್ತಾರೆ. ದಿವ್ಯವಾದಂತಹ ಪೂಜಾದ್ರವ್ಯಗಳನ್ನು ತಗೊಂಡು ಬರ್ತಾರೆ. ಅಷ್ಟದ್ರವ್ಯಗಳನ್ನ, ದಿವ್ಯವಾದ ಅಕ್ಷತೆ, ದಿವ್ಯವಾದ ಜಲ, ದಿವ್ಯವಾದ ಗಂಧ, ದಿವ್ಯವಾದ ಪುಷ್ಪ, ದಿವ್ಯವಾದ ಚೆರು, ದಿವ್ಯವಾದ ಫಲ, ಹಾಗೆ ದಿವ್ಯವಾದ ಧೂಪ, ದಿವ್ಯವಾದಂತಹ ದೀಪ, ಅಷ್ಟದ್ರವ್ಯಗಳಿಂದ ಭಗವಂತನ ಪೂಜೆಯನ್ನ ಮಾಡ್ತಾರೆ. 8 ದಿವಸ ನಿರಂತರವಾಗಿ
ಒಂದೊಂದು ದಿಕ್ಕಿನಲ್ಲಿ 6 ಗಂಟೆಗಳ ಕಾಲ ಪೂಜೆಯನ್ನ ಮಾಡ್ತಾರೆ. ಒಂದು ದಿಕ್ಕಿನಲ್ಲಿ ಒಂದು ಜಾತಿಯ ದೇವತೆಗಳು ಕೂಡ ಇಂದ್ರಾಣಿ ಪರಿವಾರ ಸಮೇತವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಇನ್ನೊಂದು ದಿಕ್ಕಿನಲ್ಲಿ ಇನ್ನೊಂದು ಜಾತಿ ದೇವತೆಗಳು, ಅಂದ್ರೆ 4 ಜಾತಿಯ ದೇವತೆಗಳು 4 ದಿಕ್ಕಿನಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ಇವರು 6 ಗಂಟೆ ಮುಗಿದ ಮೇಲೆ ಮುಂದಿನ ಭಾಗಕ್ಕೆ ಹೋಗ್ತಾರೆ, ಅಲ್ಲಿಂದ ಅವರು ಇನ್ನು ಮುಂದೆ ಹೋಗ್ತಾರೆ. ಹೀಗೆ ನಿರಂತರವಾಗಿ 8 ದಿವಸನೂ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಆದ್ರೂ ತೃಪ್ತಿ ಆಗೋಲ್ಲ ಅವರಿಗೆ. ಆದ್ರೆ ಅಷ್ಟನಿಕಾ ಮರುಪರ್ವದಲ್ಲಿ ಇಲ್ಲಿ 1 ಗಂಟೆನೂ ಒಂದು ಭಗವಂತ ಪೂಜಾ ಮಾಡಕ್ ಸಮಯ ಇಲ್ಲ. ನಂದೇಶ್ವರ ಪರ್ವದ ಪೂಜೆ ಮಾಡ್ಲಿಕ್ಕೆ ಸಮಯ ಇಲ್ಲ, ಅರ್ಘ್ಯ ಕೊಡ್ಲಿಕ್ಕೆ ಸಮಯ ಇಲ್ಲ, ಜಿನೇಂದ್ರ ಭಗವಂತನ ಅಭಿಷೇಕ ಮಾಡ್ಲಿಕ್ಕೆ ಸಮಯ ಇಲ್ಲ. ಅಂದ್ರೆ ಇಂಥ ಉತ್ತಮ ಕುಲದಲ್ಲಿ ಜನ್ಮವನ್ನು ಪಡೆದು ಉತ್ತಮ ಕಾರ್ಯವನ್ನು ಮಾಡದೆ ಬೆಳಿಗ್ಗೆ ಆದ ತಕ್ಷಣ ಹೊಲ 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 ಮನೆ, ಹಾಗೆ ಮೇವು, ಹೊಲ ಮನೆ ಬೆಳಿಗ್ಗೆ ಮೇವು ತರಕ್ ಹೋಗ್ಬೇಕಾಗ್ತೈತಿ. ಅಭಿಷೇಕ ಬರ್ರಂದ್ರ ಮೇವಿಗೆ ಹೋಗ್ಬೇಕು. ಮನುಷ್ಯ ಭವದಿಂದ ಹೋದ್ಮೇಲೆ ಮುಂದೆ ಸಿಗತೈತಿ ಅಂದ್ರೆ ಬಂದ ಮಳೆ ಮಗ ಪೂಜಾ ಮಾಡಕ ಜಿನೇಂದ್ರ ಭಗವಂತ ಅಭಿಷೇಕ ಮಾಡಿ ಸಿಗತೈತಿ, ಸಿಗೋಲ್ಲ. ನರಕದಲ್ಲಿ ಹೋದ್ರೆ ನಿಮ್ಗೆ ಹುಲ್ಲು ತರೋದು ಇಲ್ಲ, ಪೂಜೆ ಅಂತೂ ಇಲ್ಲೇ ಇಲ್ಲ. ನರಕದಲ್ಲೇ ಎಲ್ಲ ಹೊಡೆದಾಡದೇ ಕೆಲಸ. ಪೂರ್ಣವಾಗಿ ಜೀವನ ಪರ್ಯಂತ ನರಕಿ ಜೀವಿಗಳು ಎಷ್ಟು ನರಕದಲ್ಲಿ ಆಯು ಕಮ್ಮಿ ಅಂದ್ರೆ 10,000ಕ್ಕಿಂತ ಕಮ್ಮಿ ಆಯು ಇಲ್ಲ ನರಕದಲ್ಲಿ. ಹೆಚ್ಚಿಗೆ ಅಂದ್ರೆ 33,000 ಆಯು ಇದೆ, ಅದಕ್ಕಿಂತ ಕಮ್ಮಿ ಆಯು ಇಲ್ಲೇ ಇಲ್ಲ. ಆದ್ರೆ ಒಂದು ವೇಳೆ ದೇವಗತಿಗೆ ಹೋದ್ರೂ ಸಹ ಪುಣ್ಯವನ್ನು ಮಾಡಿ ಮಂದ ಕಷಾಯಿಯಾಗಿರ್ತಾರೆ. ಯಾರು ಕಷಾಯ ಕಮ್ಮಿ ಮಾಡ್ಕೊಂಡ್ರೆ, ಯಾರು ಕ್ರೋಧ ಕಡಿಮೆ, ಮಾನ ಕಡಿಮೆ, ಮಾಯ ಕಡಿಮೆ, ಲೋಭ ಕಡಿಮೆ ಅಂತ ಮಂದ ಕಷಾಯ ಆದಂತವರು ದೇವಗತಿಗೆ ಹೋಗ್ತಾರೆ. ದೇವಗತಿಯಲ್ಲಿ ಜನ್ಮವನ್ನು ಪಡೆದ್ರೆ 4 ಪ್ರಕಾರ ದೇವತೆಗಳಲ್ಲಿ ಭವನವಾಸಿ, ಗಂಧರ್ವಾಸಿ, ಜ್ಯೋತಿಷಿವಾಸಿ, ಕಲ್ಪವಾಸಿ ಯಾವ ದೇವತೆಗಳನ್ನು ಜನ್ಮವನ್ನು ಪಡೆದರೂ ಸಹ ಕಮ್ಮಿ ಅಂದ್ರ 10,000ಕ್ಕಿಂತ ಕಮ್ಮಿ ಆಯು ಇಲ್ಲ. 10,000ಕ್ಕಿಂತ ಜಾಸ್ತಿನೇ ಆಯು. ಜಾಸ್ತಿ ಅಂದ್ರ 33,000 ಆಯು. ಇಷ್ಟು ಪ್ರಮಾಣದ ಆಯು ಹೊಂದಿದೆ. ಧರ್ಮವನ್ನ ಮಾಡೋದ್ರಿಂದ ಸ್ವರ್ಗದಲ್ಲಿ ದೇವಪರ್ಯಾಯ ಸುಖವನ್ನು ಭೋಗಿಸ್ತಾರೆ. ಯಾರು ಕರ್ಮವನ್ನು ಮಾಡ್ತಾರೆ, ಧರ್ಮ ಮಾಡಕ್ ಪುರುಸೊತ್ತಿಲ್ಲ, ದಾನ ಮಾಡಕ್ ಪುರುಸೊತ್ತಿಲ್ಲ, ಭಗವಂತ ಪೂಜಾ ಮಾಡಾಕ ಅಷ್ಟಾಕ್ ಮಾಡಾಕ ಪುರುಸೊತ್ತಿಲ್ಲ ಅಂದ್ರ ಕರ್ಮ ಮಾಡಿ ಎಲ್ಲಿ ಹೋಗಾರ? ಸ್ವರ್ಗಕ್ಕೆ ಹೋಗ್ರೇನ? ಕರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ರೇನ? ಧರ್ಮ ಮಾಡಿ ಸ್ವರ್ಗಕ್ಕೆ ಹೋಗ್ತಾರ, ಕರ್ಮ ಮಾಡಿ ನರಕಕ್ಕೆ ಹೋಗ್ತಾರ. ಯಾಕಂದರೆ ಅದಕ್ಕಾಗಿ ಧರ್ಮವನ್ನ ಮಾಡಬೇಕು, ನಿರ್ವ್ಯಸನಿಗಳಾಗಬೇಕು, ವ್ಯಸನವನ್ನ ಮಾಡಬಾರದು. ನರಕದಲ್ಲಿ ಬಹಳ ದಾರುಣವಾದಂತಹ ದುಃಖವನ್ನ ಭೋಗಿಸಬೇಕಾಗ್ತದೆ. ಜೈನ ಧರ್ಮದಲ್ಲಿ ಒಂದೇ ನಿಮಗೆ ಕಲ್ಯಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ನರನಿಂದ ನಾರಾಯಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಜಿನೇಂದ್ರ ಭಗವಂತರು ಹೇಳಿದ್ದಾರೆ. ಪ್ರತಿಯೊಂದು ಜೀವವೂ ಸಹ ಧರ್ಮವನ್ನ ಮಾಡೋದರಿಂದ, ಕರ್ಮದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇದೆ. ಅಂದರೆ ನರನಾದವರು ನಾರಾಯಣ ಅಂದ್ರೆ ಭಗವಂತನಾಗಲಿಕ್ಕೆ ಸಾಧ್ಯ. ಕರ್ಮವನ್ನು ನಷ್ಟ ಮಾಡಬೇಕಂದ್ರೆ ಧರ್ಮವನ್ನ ಮಾಡಬೇಕು. ಅದಕ್ಕೆ ಜಿನೇಂದ್ರ ಭಗವಂತ ಅಭಿಷೇಕ ಮಾಡಬೇಕು, ಪೂಜಾ ಮಾಡಬೇಕು. ನಾವು ತಿಳಿದಿದ್ರಿ ಅಷ್ಟಮಿಕ ಪರ್ವ ನಡೀತಾ ಇದೆ. ಕುಡಿಸಿಯಲಂತೂ ಬಹಳ ಜೈನರ ಮನೆಗಳಿದ್ದಾವೆ, ಬಹಳ ಜನ ಶ್ರಾವಕರಿದ್ದಾರೆ. ಅಭಿಷೇಕ ಮಾಡಕ್ ಜಾಗ ಸಾಕಾಗಿಲ್ಲ. ಏನ್ ಹೇಳ್ರಿ? ಮನೆಗೆ ಒಬ್ಬರು ಬಂದ್ರ ಎಷ್ಟು ಮಂದಿ ಆದ್ರಿ? ಮನೆಗೆ ಒಬ್ಬರು ಅಭಿಷೇಕ ಮಾಡಕ್ ಬಂದ್ರೆ ಇಟ್ಕೊಡ್ರಿ, ಎಷ್ಟು ಮಂದಿ ಆದ್ರ? ಕಮ್ಮಿ ಅಂದ್ರ 300-400 ಜನರು ಆಗಬೇಕು. ಕಾಲನಿಯಲ್ಲಿ ಬಿಡ್ರಿ, ಇಲ್ಲೇ ಇಟ್ಕೊಂಡ್ರೆ 300 ಜನರು ಆಗ್ಬಿಟ್ಟು ಹೋದ್ರ. ಆದ್ರ 30 ಜನ 30 ಇಲ್ಲ, ಹಾಗೆ 4-5 ಜನ ಇರ್ಬೋದು. ಹಿಂಗಾಗಬಾರದು. ಒಂದು ವೇಳೆ ಪರ್ವತಿಥಿ ನಡೀತಾ ಇದೆ, ಸ್ವರ್ಗದಲ್ಲಿ ದೇವತೆಗಳು ಸಹ ಸ್ವರ್ಗದ ವೈಭವವನ್ನ ತ್ಯಾಗ ಮಾಡಿ ಅಷ್ಟನಿಕ ಮಹಾಪೂಜೆಯನ್ನ ಮಾಡ್ತಾ ಇರ್ತಾರೆ. ಶಕ್ತಿ ಇದ್ದಷ್ಟು ನೀವಿರುವಂತ ಚಿನಾಲಯದಲ್ಲಿ ಜಿನೇಂದ್ರ ಭಗವಂತರ ಅಭಿಷೇಕ ಮಾಡಬೇಕು ಮತ್ತು ಜಿನೇಂದ್ರ ಭಗವಂತರ ಅಷ್ಟದಳಿತ ಪೂಜಾ ಮಾಡಬೇಕು.
ಶ್ರಾವಕಿಯರು ಸಹ ಪೂಜೆ ಮಾಡ್ಬೇಕು ಅಲ್ಲ. ಎಷ್ಟು ಆಗ್ತೈತ್ರಿ? ಒಂದ್ ಅರ್ಧ ಗಂಟೆ ಬಂದು ಭಗವಂತ ಅಷ್ಟಕ್ಕೆ ಮಾಡ್ಕೊಂಡು ಹೋಗಂಗಿಲ್ಲ. ಅಷ್ಟಕ್ಕೆ ತೆಗೆದುಕೊಂಡು ಬರಬೇಕು. ಕಳೆದಿದ್ದಾಯ್ತು, ಉಳಿದಿದ್ದರು ಮಾಡಿ. ಈ 3 ದಿವಸ ಅಷ್ಟನಿಗ ಪರ್ವ ಕಳೀತು ಅಂತೆ. ಇನ್ನೇ 5 ದಿವಸ ಇದೆ. ನಾಳೆಯಿಂದಾದ್ರೂ ಅಭಿಷೇಕ ಪೂಜೆ ಮಾಡಕ್ಕೆಲ್ಲ ಬರ್ರಿ. ಮಹಿಳೆಯರೆಲ್ಲ ಅಷ್ಟದಲ್ಲಿ ತಗೊಂಡು ಬರ್ರಿ. ದಿನೇಂದ್ರ ಭಗವಂತರ ಪೂಜೆ ಮಾಡಾಕ ಮತ್ತು ಪುರುಷರಾದವರು ಅಷ್ಟದಲ್ಲಿ ತರಬೇಕು ಪೂಜೆ ಮಾಡಾಕ ಮತ್ತು ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡುವುದಕ್ಕೆ ಕೇಸರಿ ಮಡಿ ಹಾಕಬೇಕು, ಧೋತಿ ದುಪ್ಪಟ ಹಾಕಬೇಕು. ಏನ್ ಮಾಡಬೇಕು? ಕೇಸರಿ ಧೋತಿ ದುಪ್ಪಟ ಕಚ್ಚೆ ಪಂಚೆ ಹಾಕಬೇಕೆಲ್ಲ. ಎಲ್ಲರಿಗೂ ಡ್ರೆಸ್ ಐತಿಲ್ಲೋ? ದುನಿಯಾದಾಗ ಎಲ್ಲರಿಗೂ ಡ್ರೆಸ್ ಇಲ್ಲ. ನಮಗೆಲ್ಲರೂ ನಡೀತೀವಿ. ನಮಗೆ ನೋಡಿ ಪೊಲೀಸರ ಡ್ರೆಸ್ ಐತಿಲ್ಲ, ಯೂನಿಫಾರ್ಮ್ ಐತಿಲ್ಲ, ಐತಿ. ಮಿಲಿಟರಿ ಅವ್ರಿಗೆ ಐತಿಲ್ಲ, ಐತಿ. ಡಾಕ್ಟರ್ ಇದೆಯಿಲ್ಲ, ಇದಾವ. ವಕೀಲರಿಗೆ ಐತಿಲ್ಲ, ಐತಿ. ಸ್ಕೂಲ್ ಹುಡುಗರಿಗೆ ಐತಿಲ್ಲ, ಹಾಕೊಂಡ್ರೆ ಹೊರಗೆ ನಿಲ್ಲಿಸ್ತಾವ. ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ ಅಂದ್ರ ಒಳಗ್ ಕ್ಲಾಸ ತಗೊಳಂಗಿಲ್ಲ. ಮತ್ತೆ ಎಲ್ಲರಿಗೂ ಡ್ರೆಸ್ ಇಲ್ಲ. ಧರ್ಮಾತ್ಮನ ಡ್ರೆಸ್ ಇದೆಯಾ ಇಲ್ಲೋ? ಐತಿ. ಭಗವಂತ ಅಭಿಷೇಕ ಮಾಡಾಕ ಡ್ರೆಸ್ ಇರಬೇಕು. ಆ ಡ್ರೆಸ್ ಹಾಕೊಂಡಾಗ ಏನಾಗ್ತಿದೆ? ಅದರ ಮಹತ್ವ ಮತ್ತು ಭಾವನಾ ವಿಶುದ್ಧ ಆಗ್ತದೆ. ಈ ಪೊಲೀಸರು ಇದಾರ, ಡ್ರೆಸ್ ಮೇಲೆ ಬಂದಾಗ ಅವ್ರ ಸತ್ಯ ಬೇರೆ. ಹೌದ್ರಿ? ಡ್ರೆಸ್ ಹಾಕೊಂಡ ಮೇಲೆ ಅವ್ರು ನೋಡೋ ಜನ ಭಯ ಪಡ್ತಾರ. ಅವ್ರು ಸಾಮಾನ್ಯ ಇದ್ರಂದ್ರ ಅವ್ರ IAS ಇರ್ಲಿ, IPS ಇರ್ಲಿ ಅಥವಾ ಯಾರಿದ್ರ ಸಾದಾ ಡ್ರೆಸ್ ಆಗಿದ್ರಂದ್ರ ಯಾರು ಸಹ ಭಯಪಡಂಗಿಲ್ಲ. ಆದ್ರ ಡ್ರೆಸ್ ಇರ್ಲಿ, ನಿಮ್ ಮಗನೇ ಇರ್ಬೇಕಾರ ನೀವ್ ಮಾತ್ರ ನೀವು ಹಚ್ಕೊಳ್ತೀರಿಲ್ಲ. ಪತ್ನಿನೇ ಇರ್ಬೇಕಾರ ಡ್ರೆಸ್ ಮೇಲೆ ಅಂದ್ರ ಸ್ವಲ್ಪ ಅಷ್ಟು ಏನಾಗ್ತದ? ಭಯ ಆಗೇ ಆಗ್ತದ. ಅದೇ ರೀತಿ ಭಯ ಆಗಲಿ ಅಂತಲ್ಲ, ಇಲ್ಲಿ ವಿಶುದ್ಧಿ ಆಗ್ತದ. ಅಭಿಷೇಕ ಮಾಡುವಾಗ ಎಲ್ಲಾ ಪುರುಷರಿ ಕಂಪಲ್ಸರಿ ಕೇಸರಿ ಧೋತಿ ದುಪ್ಪಟ ಹಾಕೋಬೇಕು. ನಿಮ್ಗೆ ಹಾಕಾಕ್ ಬರಂಗಿಲ್ಲ ಅಂದ್ರೆ ಬರ್ರಿ, ನಾ ಕಳಿಸ್ತೀನಿ ನಿಮ್ಗೆ ಹಾಕಾಕ. ಅಂದ್ರೆ ಹಾಕಾಕೆ ಬೇಕು. ಏನ್ ಹೇಳ್ರಿ? ನಾ ಬಿಡಂಗಿಲ್ಲ ನೀವು. ಮತ್ತ ನೀವು ಹಾಕೊಂಡು ಮಾಡ್ತೀರಿ, ಅಭಿಷೇಕ ಮಾಡಕ್ ಬರ್ತೀರಿ ಅಂದ್ರ ನೋಡ್ಬೋದು. ನಿಮಗೂ ಸ್ವಲ್ಪ ಸಮಯ ಕೊಟ್ಟು ಕೊಡ್ಬೋದು. ಇಲ್ಲ ಅಂದ್ರ ಮತ್ತೆ ಎಲ್ಲ ಮಾಡ್ತಾರ, ಅಲ್ಲಿಗೆ ಹೋಗೋದು. ಎಲ್ಲಿ ಮಾಡ್ತಾರ ನೋಡಿ, ನೀವು ಲಾಭ ತಗೊಳಂಗಿಲ್ಲ. ಮತ್ತ ಕಲ್ತ್ಕೊಳ್ಳೋರೆಲ್ಲ ನೀವೆಲ್ಲ ಬರ್ತೀರಿಲ್ಲ ಅಭಿಷೇಕ ಮಾಡಕ್ ಪುರುಷರೆಲ್ಲ? ಅಜ್ಜಾರ ಬರ್ತೀರಿಲ್ಲ ನಾಳೆಲ್ಲ? ಹಾ ಬರ್ರಿ, ಅಭಿಷೇಕ ಮಾಡಕ್ ನಿಮಗೇನೋ ಬರದ್ ಬೇಡ, ಬರ್ರಿ ಸಾಕು. 99 ತಪ್ಪಾಗ್ಲಿ ಪೂಜಾ ಮಾಡಕ. ಮತ್ತ ಪೂಜಾ ಮಾಡ್ಬೇಕು. ದಾನ ಮಾಡುವಾಗಲೂ ಸಹ 99 ತಪ್ಪಾದ್ರೆ ಕ್ಷಮ ಇಲ್ಲ. ಆದ್ರೆ ಮಾಡಿಲ್ಲ ಅಂದ್ರೆ ಕ್ಷಮ ಇಲ್ಲ. ದಾನ ಆಹಾರ ದಾನ ಮಾಡುವಾಗ ಎಲ್ಲ ವೈಟ್ ಸಾಡಿ ಹಾಕಬೇಕು. ಮಹಿಳೆಯರೆಲ್ಲರೂ ಕಾಟನ್ ಇರಬೇಕು. ಪುರುಷರೆಲ್ಲ ವೈಟ್ ಧೋತಿ ದುಪ್ಪಟ ಹಾಕಬೇಕು. 1-2 ದಿವಸ ನಡೀತೈತಿ, ನಡೆಸ್ರಿ ಅಂತೇಳಿ ಹೇಳತಂಕರು ಬಿಡ್ಬೇಕಲ್ಲ ಅವ್ರನ್ನ. 1-2 ದಿವಸ ಹೇಳತಂಕ ನಂಗೆ ಕೆಲವರು ಪಾಸ್ ಆಗ್ಬಿಟ್ಟಿವಿ, 2 ದಿನ ಕೊಟ್ಟಿವಿ ಸಾಕ, ಇನ್ನೇ ಡ್ರೆಸ್ ಬೇಡ ನಾವಂತೂ ಪಾಸ್ ಆಗಿವಿ. ನೋಡ್ರಿ, ದಾನ ಮತ್ತು ಪೂಜೆ ಪ್ರತಿ ದಿನ ಮಾಡಬೇಕು. ಧರ್ಮಾತ್ಮರಾದವರು ಅವ್ರಿಗೆ ತೃಪ್ತಿ ಆಗಲಿಲ್ಲ, ಅಂತಿಮ ಶ್ವಾಸ ತನಕ ಮಾಡ್ತಾ ಇರ್ತಾರ. ದಿನೇಂದ್ರ ಭಗವಂತರ ಪೂಜೆ ಮಾಡಿ ತೃಪ್ತಿ ಆಗಂಗಿಲ್ಲ. ಸತ್ಪಾತ್ರಕ್ಕೆ ದಾನವನ್ನು ಕೊಟ್ಟವರು ತೃಪ್ತಿ ಆಗಂಗಿಲ್ಲ. ಅದಕ್ಕಾಗಿ ಎಲ್ಲರೂ ಸಹ ಡ್ರೆಸ್ ಇಟ್ಕೋಬೇಕು. ಸಾಧನದಿಂದಲೇ ಶಾಂತಿಯ ಪ್ರಾಪ್ತಿ ಆಗ್ತದೆ. ಧರ್ಮ ಸಾಧನಗಳು ಇಟ್ಕೋಬೇಕು. ಕರ್ಮ ಸಾಧನೆಗಳೆಲ್ಲ ಇದಾವಿಲ್ಲೋ? ಐತ್ರಿ ಮಹಾರಾಜರೇ. ಮದುವೆಗೆ ಹೋಗೋ ಡ್ರೆಸ್ ಐತಿಲ್ಲೋ? ಮದುವೆಗೆ ಹೋಗಕ ಡ್ರೆಸ್ ಐತಿಲ್ಲೋ? ಶ್ರಾವಕರಿಗೂ ಐತಿ, ಶ್ರಾವಕಿಯರಿಗೂ ಐತಿ ಡ್ರೆಸ್. ಒಂದಲ್ಲ, ವೆರೈಟಿ ಇದಾವ. ಇನ್ನ ಅಕ್ಕ ತಂಗಿಯವರ ಹತ್ತದ ಮದುವೆ, ಇನ್ನೇನಾದ್ರೂ ತವರ ಮನೆಯಾಗ
ಸಂಭ್ರಮ ಹೇಳ್ದ ಅಂದ್ರ ಆ ಹೆಣ್ಣು ಮಗಳ ಡ್ರೆಸ್ಸೇ ಬೇರೆ, ಕಾಂಬಿನೇನೇ ಬೇರೆ. ಏನ್ ಹೇಳ್ರಿ? ಈಗ ಸಾಮಾನ್ಯ ದೂರದವ್ರಂದ್ರ ಅದು ಬೇರೆ ಡ್ರೆಸ್ ಇರ್ತಿ. ಇನ್ನು ಬಜಾರ್ ಹೋಗಾಕ ಅದು ಬೇರೆ ಐತಿ ಡ್ರೆಸ್, ಹೊಲ್ದಾಗ ಕೆಲಸ ಮಾಡಾಕ ಡ್ರೆಸ್ ಬೇರೆ ಐತಿ, ಮಂದಿರಕ್ಕೆ ಬರಾಕ ಡ್ರೆಸ್ ಇಟ್ಕೋಬೇಕು, ಮತ್ತು ಆಹಾರ ಕೊಡಕ್ಕೂ ಸಹ ಡ್ರೆಸ್ ಇರ್ಬೇಕು. ನಿನ್ನೆ ಎಲ್ಲ ಹಾಕೋ ಬಂದಿರಿ, ಅಂದನಕ್ಕಿಂತ ಮೇಲ್ಗಣ ಡ್ರೆಸ್ ನಿನ್ನೆ ಚಲೋ ಹಾಕೋ ಬಂದಿರ ನೋಡ್ರಿ. ಅದು ಚಲೋ ಹೇಳ್ಬೇಕಲ್ಲ ಮತ್ತ. ನಿನ್ನೆ ಎಲ್ಲ ಕುಳಿಚಿಯವರೆಲ್ಲ ಶ್ರಾವಕರೇನು ಪೂರ್ಣ ಪಾಲನೆ ಮಾಡಿಲ್ಲ, ಶ್ರಾವಕರೇ ಮಾಡ್ಯಾರ. ಶ್ರಾವಕರ ಹಂಗೆ ಅವ್ರು ನಡೀತೈತಿ ಹಂಗಾರು. ಆದ್ರ ಶ್ರಾವಕಿಯರ ಡ್ರೆಸ್ ಅನ್ನ ಕೇಸರಿ ಹಾಕೊಂಡು ಬಂದಿದ್ವಿ, ಮತ್ತು ಜೋರಾಗಿ ಮಳೆ ಸುರಿತಾ ಇತ್ತು. ಆ ಮಳೆಯಲ್ಲೂ ಸಹ ಹಾಗೆ ಅಜ್ಜಿಯವರು, ಕಾಕಿಯವರು ಎಲ್ಲರೂ ಸಹ, ಏನು ಸಣ್ಣ ಬಾಲಕರು ಬಾಲಕಿಯರು ಎಲ್ಲರೂ ಸಹ ಬಹಳ ಹೊತ್ತಿಂದ ಊರ ಹೊರಗಡೆ ಹೋಗಿ ಬರಿಗಾಲ ಬಂದಿದ್ರು. ಪ್ರಶಂಸನೀಯವಾದಂತದಿದೆ. ಗುರುಗಳನ್ನ ಕರೀಲಿಕ್ಕೆ, ಗುರುಗಳಲ್ಲಿ ವಿಹಾರ ಮಾಡುವಾಗ ಮತ್ತು ಭಗವಂತನಿಗೆ ವಿಹಾರ ಮಾಡುವಾಗ ಬರಿಗಾಲಲ್ಲಿ ಹೋಗ್ಬೇಕು, ಚಪ್ಪಲಿ ಹಾಕೊಂಡು ಹೋಗಬಾರ್ದು, ಪಾದರಕ್ಷೆಗಳನ್ನ ಉಪಯೋಗ ಮಾಡಬಾರದು. ಕೆಲವರು ಹಿಂದಿನ ವರ್ಷ ಚಾತುರ್ಮಾಸದಲ್ಲಿ 4 ತಿಂಗಳ ಪಾದರಕ್ಷಣೆ ತ್ಯಾಗ ಮಾಡಿದ್ರು. ಏನ್ ಮಾಡಿದ್ರು? ಪಾದರಕ್ಷಣೆ ಹಾಕಂಗೆ ಇಲ್ಲ ಅಂತ ಪೂರ್ಣವಾಗಿ ಕೆಲವು ಆಫೀಸರ್ ಇದ್ರು, ಅಂತವರು ಸಹ ತ್ಯಾಗ ಮಾಡಿದ್ರು. ಇನ್ನು ಕೆಲವರು ಆಫೀಸ್ ಹೋಗುವಾಗ ಬರುವಾಗ ಮಾತ್ರ ಅಷ್ಟೇ ಹಾಕೋತಿದ್ರು. ಮಂದಿರ ಬರುವಾಗ, ಮಹಾರಾಜ ಜೋಡಿ ಆಹಾರಕ್ಕೆ ಹೋಗುವಾಗ, ಗಾಡಿಗೆ ಹೋಗುವಾಗ ಮತ್ತು ವಿಹಾರದಲ್ಲಿ ಯಾವ ಮಂದಿರ ಪ್ರತಿಯೊಂದು ಸಮಯದಲ್ಲೂ ಸಹ ಮಂದಿರ ಯಾರು ಚಪ್ಪಲ್ ಹಾಕೊಂಡೇ ಬರ್ತಾ ಇರಲಿಲ್ಲ. ಮಂದಿರಕ್ಕೆ ಶ್ರಾವಕಿಯರು, ಹಬೇಲಿ ಶ್ರಾವಕಿಯರು, ಶ್ರಾವಕರು 4 ತಿಂಗಳ ಚಾತುರ್ಮಾಸದಲ್ಲಿ ಚಪ್ಪಲ್ ಹಾಕೊಂಡೇ ಬರ್ತಾ ಇರಲಿಲ್ಲ. ಚಪ್ಪಲಿ ಹಾಕೊಂಡ್ ಬಂದ್ರೆ ಚಿಂತೆ ರೀ, ಹೊರಗಿಟ್ಟು ಬಂದ್ರ ನಾಯಿಗೆ ದೊಡ್ಡ ರೇಟಿನ ಚಪ್ಪಲಿ ರೀ, ಮತ್ತ ನಾಯಿಗೆ ಎತ್ಕೊಂಡು ಹೋದ್ರ ಮನುಷ್ಯರ ಎತ್ತಂಗಿಲ್ಲ ಬಿಡ್ರಿ. ಚಪ್ಪಲಿ ಚಿಂತೆ ಇದ್ದಿಲ್ಲ, ಹಾಕೊಂಡು ಬಂದಿಲ್ಲ ಅಂದ್ರ ನಿಶ್ಚಿಂತ, ಚಿಂತೆನೇ ಇಲ್ಲ. ಹಾಗಾಗಿ ಬಸ್ತಿ ಒಳಗ ಬಸ್ತಿ ಬರುವಾಗ ಬರಿಗಾಲಲ್ಲಿ ಬರಬೇಕು. ಚಪ್ಪಲಿ ಹಾಕೊಂಡು ಮಹಾರಾಜರಿಗೆ ವಿಹಾರ ಮಾಡಿದ್ರೆ 50% ಹೊಣೆ ಕಟ್ಟಾಗ್ತದೆ. ಏನಾಗ್ತದೆ ಹೇಳ್ರಿ? ಮತ್ತ ಚಪ್ಪಲಿ ಹಾಕೊಂಡೇ ಬರ್ತಾರಂದ್ರ 100% ಎಲ್ಲಾ ಧರ್ಮ ಲಾಭ ಆಗ್ತೈತಿ, ಸ್ವಾಸ್ಥ್ಯ ಲಾಭ ಆಗ್ತದ, ಮತ್ತ ಎಲ್ಲದೂ ಲಾಭನೇ ಲಾಭ. ನೋಡಿ, ಚಪ್ಪಲಿನೂ ಉಳಿತೈತಿ. 4 ತಿಂಗಳಿಗೆ ಒಂದ್ ಜೋಡಿ ಚಪ್ಪಲಿ ಸವಿತಾವ, ಹೌದಲ್ಲಿ ರೊಕ್ಕ ಉಳಿತಿಲ್ಲ, ಎಲ್ಲಾ ಉಳಿತೈತಿ. ಮತ್ತ ಎಲ್ಲಾ ಡ್ರೆಸ್ ಇಟ್ಕೋಬೇಕು. ಎಲ್ಲರಿಗೂ ಸಹ ಏನಿರ್ಬೇಕು? ಇನಿಪಾರಕ್ ಇರ್ಬೇಕು. ತಗೊಳ್ರಿ, ತಗೊಳ್ಳೋ ತನಕ ಕ್ಷಮ ಐತಿ, ನಡೀತೈತಿ. ಒಂದ್ ದಿವಸ, 2 ದಿವಸ, 3ನೇ ದಿವಸಕ್ಕೆಲ್ಲ ಇಲ್ಲ. ಏನ್ ಹೇಳ್ರಿ? ನಾಳೆ ಇಲ್ಲ ಅಂದ್ರ ಹೆಂಗಿರೋ ಹಾಕೋ ಬರ್ರಿ. ಮತ್ತ ಕೇಸರಿ ಯಾರಿಗಿಲ್ಲ, ಕೇಸರಿ ಯಾರೋ ಧರ್ಮಾತ್ಮ ಕಡೆ ಕೊಡ್ಸೋ, ಧರ್ಮಾತ್ಮರು ಕೊಡೋರಿದ್ದಾರೆ. ಮತ್ತೆ ಯಾರು